ಗುರು ಪರಂಪರೆಗೆ ಪ್ರಾರ್ಥನೆಯನ್ನು ಅರ್ಪಿಸೋದು. ವಿಶೇಷವಾಗಿ ಶ್ರೀಕೃಷ್ಣ ಭಗವದ್ಗೀತೆಯನ್ನು ನುಡಿದಂತಹ ಮಹಾನ್ ಮಹಾಪರಮ ಪುರುಷ ಅವನು. ಆತನ ಕುರಿತಾದಂತಹ ಈ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಆ, ಯಾ- ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಶ್ರೀಕೃಷ್ಣ ಅರ್ಜುನನ ಪ್ರಿಯ ಮಿತ್ರ. ಅರ್ಜುನನ ಆ ಜೊತೆ ಆ ಸಖ್ಯ ಭಾವದಲ್ಲಿ, ಮೈತ್ರಿಯಲ್ಲಿ, ಆತನ ಸ್ನೇಹಿತನ ಸೇವೆಗೆ ಅಂತ ಅವನು ನಿಂತಿದ್ದ. ಪಾರ್ಥ ಸಾರಥಿಯ ರೂಪದಲ್ಲಿ ಅವನು ನಿಂತಿದ್ದ ಆ ರಥದಲ್ಲಿ. ಆದರೆ ಅರ್ಜುನ ಯಾವಾಗ ತಾನೇ ವಿನಂತಿ ಮಾಡ್ತಾನೋ ಕೃಷ್ಣನಿಗೆ, ನೀನು ನನ್ನ ಗುರುವಾಗು, ನನ್ನ ಈ ಭ್ರಮೆ, ಈ ಸಂಕಟವನ್ನ, ಈ ದುಃಖವನ್ನ ದೂರ ಮಾಡು, ನನಗೆ ಉಪದೇಶ ನೀಡು, ನಾನು ನಿನ್ನ ಶರಣಾಗತ ಶಿಷ್ಯ ಅಂತ ಹೇಳಿ ಅರ್ಜುನ ಭಿನ್ನವಿಸಿಕೊಂಡಾಗ ಶ್ರೀಕೃಷ್ಣ ಜಗದ್ಗುರು ಆ ರೂಪದಲ್ಲಿ ಪ್ರಕಟನಾಗ್ತಾನೆ. ಈ ಭಗವದ್ಗೀತೆಯ ಜ್ಞಾನವನ್ನ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನ ಮೂಲಕ ಈ ಲೋಕಕ್ಕೆ ಅವನು ಈ ಜ್ಞಾನವನ್ನು ನೀಡಿದ್ದಾನೆ. ಹೇಗೆ ಶರಣಾಗತ ಭಕ್ತರಿಗೆ ಕೃಷ್ಣನ ಆಶ್ರಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಶ್ಲೋಕದಲ್ಲಿ ಹೇಗೆ ಒಂದು ದುಂಬಿಗೆ, ಜೇನುನೊಣಕ್ಕೆ ಪರಮ ಅಮೃತವನ್ನು ನೀಡುವಂತಹ ಪಾರಿಜಾತ ಪುಷ್ಪ ಎಷ್ಟು ಸಂತುಷ್ಟಿಯನ್ನು ನೀಡುತ್ತೆ, ಹಾಗೆ ಪ್ರತಿ ಜೀವಿಗೂ ಕೂಡ ಶ್ರೀಕೃಷ್ಣನ ಆಶ್ರಯ ಅದು ಪರಮ ಸಂತುಷ್ಟಿಕರ, ಅದು ಪರಮ ಆನಂದಕರ ಅನ್ನೋದು ಇಲ್ಲಿ ತಿಳಿಯುತ್ತೆ. ನಾವು ಇಲ್ಲಿನ ಚರ್ಚೆಯಲ್ಲಿ ಇಲ್ಲಿವರೆಗೆ ಮೊದಲನೇ ತರಗತಿಯಲ್ಲಿ ಪರಿಚಯವನ್ನು ಕಂಡಿದ್ವಿ. ಆ ಪರಿಚಯದ ಚರ್ಚೆಯಲ್ಲಿ ಆ ಭಗವದ್ಗೀತೆಯ ಸಂದರ್ಭ, ಆ ಮಹಾಭಾರತ, ಆ ಕುರುಕ್ಷೇತ್ರ ಯುದ್ಧದ ಸಂದರ್ಭವನ್ನು ಕಂಡಿದ್ವಿ. ಆ ಕುರುಕ್ಷೇತ್ರ ಯುದ್ಧ ಇನ್ನೇನು ಪ್ರಾರಂಭವೇ ಆಗಬೇಕು. ಆಗ ಅರ್ಜುನ ಕೆಲ ಕಾರಣಗಳಿಂದಾಗಿ ಅವನು ಯುದ್ಧದಿಂದ ಹಿಂಜರಿತಾನೆ, ಭ್ರಮೆಗೆ ಒಳಗಾಗ್ತಾನೆ. ಒಂದು ರೀತಿಯ ಅನಿಶ್ಚಿತತೆ, ಒಂದು ಏನು ನಿರ್ಣಯ ಮಾಡಬೇಕು ಅನ್ನೋದು ತೋಚದೆ ಹೋದಾಗ ಆಗ ಕೃಷ್ಣನಿಗೆ ಮೊರೆ ಹೋಗ್ತಾನೆ. ಕೃಷ್ಣ ಈ ಭಗವದ್ಗೀತೆಯ ಜ್ಞಾನವನ್ನು ನೀಡಿದ. ಇದರಲ್ಲಿ ಮುಖ್ಯವಾಗಿ 5 ವಿಷಯಗಳಿದ್ವು: ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ. ಈ 5 ವಿಷಯಗಳ ನಡುವೆ ಸಂಬಂಧ ಹೇಗಿದೆ ಅನ್ನೋದನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಈಶ್ವರ ಇದು ಮುಖ್ಯ ತತ್ವ ಭಗವದ್ಗೀತೆಯದು. ಇದನ್ನು ನಾವು ಇವತ್ತಿನ ಚರ್ಚೆಯಲ್ಲಿ ನೋಡೋಣ. ನಾವು ಹಿಂದಿನ ತರಗತಿಗಳಲ್ಲಿ ಜೀವ, ಕರ್ಮ, ಪ್ರಕೃತಿ, ನಂತರ ಕಾಲ ಇವುಗಳನ್ನು ನೋಡ್ತಾ ಬಂದಿದ್ದೀವಿ. ಆ ಜೀವ ವಿಷಯವನ್ನು ಚರ್ಚಿಸುವಾಗ ತಾವೆಲ್ಲ ನೆನಪಿಸ್ಕೊಳ್ಬಹುದು, ಹೇಗೆ ಪ್ರತಿಯೊಬ್ಬ ಜೀವಿ ಈ ಜಗತ್ತಿನಲ್ಲಿ ಶರೀರದೊಳಗಡೆ ಸ್ಥಿತನಾಗಿದ್ದಾನೆ. ಆ ಶರೀರ ಮತ್ತೆ ಆ ಆತ್ಮ, ಅದರಲ್ಲಿ ಭೇದ ಇದೆ, ವ್ಯತ್ಯಾಸ ಇದೆ. ನಮ್ಮ ಮೂಲ ಪರಿಚಯ ಅದು ಆತ್ಮ. ಅದನ್ನು ಹೇಗೆ ತಿಳ್ಕೊಳ್ಬೇಕು, ಆ ದೇಹ ಮತ್ತೆ ಆತ್ಮದ ನಡುವಿನ ಲಕ್ಷಣಗಳೇನು ಅನ್ನೋದನ್ನ ನಾವು ಆ ಚರ್ಚೆಯಲ್ಲಿ ನೋಡಿದ್ವಿ. ಇದು ಜೀವದ ಮೂಲ ಪರಿಚಯ ಆತ್ಮದ ಕುರಿತಾಗಿ, ಆತ್ಮಜ್ಞಾನದ ಕುರಿತಾಗಿ. ಸೊ ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮೂಲ ಪರಿಚಯವನ್ನ ಮರೆತು ಹೋದಾಗ ಭ್ರಾಂತಿಗೆ ಒಳಗಾಗಿ ದೇಹದ ಆಗುಹೋಗುಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾ ಆ ದೇಹ ವಿಷಯದಲ್ಲಿ ಪೂರ್ತಿಯಾಗಿ ಮೊಳಗಿ ಹೋಗ್ತಾನೆ. ಒಂದು ರಥವನ್ನು ನಡೆಸುವಂತಹ, ಆ ರಥದಲ್ಲಿ ಸ್ಥಿತನಾಗಿರುವಂತಹ ಒಬ್ಬ ಪ್ರಯಾಣಿಕ ಹೇಗೆ ಆ ಸಾರಥಿ ಹಿಡಿದಿರುವಂತಹ ಆ ಲಗಾಮು, ನಂತರ ಆ ಕುದುರೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕೋ, ಆ ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೆ ಹೇಗೆ ಆ ವ್ಯಕ್ತಿಗೆ ತುಂಬ ಕಷ್ಟವಾಗುತ್ತೆ, ದುಃಖ ಉಂಟಾಗತ್ತೆ, ಚಿಂತೆ ಉಂಟಾಗತ್ತೆ. ಆ ರೀತಿಯಾದಂತಹ ಸ್ಥಿತಿ ಒಬ್ಬ ಜೀವಾತ್ಮನದ್ದಾಗತ್ತೆ ಯಾವಾಗ ಆತನ ಮನಸ್ಸು, ಬುದ್ಧಿ, ಇಂದ್ರಿಯಗಳು ನಿಗ್ರಹದಲ್ಲಿ ಅಥವಾ ನಿಯಂತ್ರಣದಲ್ಲಿಲ್ಲವೋ. ಸೊ ಈ ಮಾತನ್ನ ನಾವು ಆ ಆತ್ಮಜ್ಞಾನದ ವಿಷಯದಲ್ಲಿ ಕಂಡಿದ್ವಿ. ಅದು ಮೊದಲ ವಿಷಯವಾಗಿತ್ತು. ಅದಾದ್ಮೇಲೆ 3ನೆಯ ತರಗತಿಯಲ್ಲಿ ನಾವು ನೋಡಿದ್ದು ಕರ್ಮದ ವಿಷಯ. ಕರ್ಮ ಅದು ಪ್ರತಿಯೊಬ್ಬ ಜೀವಿಗೆ ಉಂಟಾಗುವಂಥ ಪ್ರತಿಫಲ. ಯಾವ ಕಾರ್ಯಗಳನ್ನು ಮಾಡ್ತೀವೋ ಅದಕ್ಕನುಗುಣವಾಗಿ ಪ್ರತಿಫಲಗಳು ಈ ಜಗತ್ತು ನಮಗೆ ನೀಡುತ್ತೆ.
ಈ ಜಗತ್ತಿನಲ್ಲಿ ಆ ನಿಯಮ ಇದೆ. ಆ ನಿಯಮವನ್ನು ನಾವು ಕರ್ಮದ ನಿಯಮ ಅಂತ ಹೇಳ್ತೀವಿ. ಕೆಲ ಕಾರ್ಯಗಳನ್ನು ನಾವು ಆ, ಮಾಡಬಾರದು, ಅವುಗಳನ್ನು ಪಾಪ ಅಂತ ಹೇಳ್ತಾರೆ. ಅಂತಹ ಕಾರ್ಯಗಳ ಪ್ರತಿಫಲ ಅದು ದುಃಖವಾಗಿರುತ್ತೆ, ಅದು ಅಂತ್ಯವಿಲ್ಲದಂತಹ ನೋವಾಗಿರುತ್ತೆ. ಆ, ಅವುಗಳಿಂದ ದೂರ ಉಳಿಯಬೇಕು. ಮಾಂಸಾಹಾರ, ಜೂಜಾಟ, ಆ, ವ್ಯಭಿಚಾರ, ನಂತರ ಇನ್ಯಾವುದಿತ್ತು, ಆ, ಪ್ರಭು ಇಂಟಾಕ್ಸಿಕೇಶನ್. ಮಾದಕತೆ. ಎಸ್, ಮಾದಕ ವಸ್ತುಗಳ ಸೇವನೆ, ಅದರಿಂದ ದೂರ ಇರಬೇಕು ನಾವು. ಸೊ ಈ 4 ವಿಷಯಗಳಿಂದ ಯಾವಾಗಲೂ ನಾವು ಎಚ್ಚರಿಕೆಯಿಂದ ದೂರವಿರಬೇಕು. ಅದೇ ರೀತಿಯಾಗಿ ನಾವು 4-5 ವಿಷಯಗಳಲ್ಲಿ ತೊಡಗಬೇಕು. ಸತ್ಸಂಗ, ಭಗವಂತನ ಪವಿತ್ರ ನಾಮಗಳ ಜಪ, ಭಗವಂತ ನೀಡಿರುವಂತಹ ವಾಣಿಯ ಅಂದರೆ ಗ್ರಂಥಗಳ ಅಧ್ಯಯನ, ಭಗವಂತನ ಪ್ರಸಾದದ ಸೇವನೆ, ನಂತರ ಸೇವೆ. ಇವುಗಳಲ್ಲಿ ನಾವು ತೊಡಗಿದಷ್ಟು ನಾವು ಜೀವನದಲ್ಲಿ ಬೆಳೀತಾ ಹೋಗ್ತೀವಿ. ಇವುಗಳನ್ನು ನಾವು ಆ ಚರ್ಚೆಯಲ್ಲಿ ನೋಡಿದ್ವಿ. ಅದಾದ ಮೇಲೆ 4ನೇ ತರಗತಿಯಲ್ಲಿ ನಾವು ನೋಡಿದ್ದು ಪ್ರಕೃತಿ ಅಲ್ವಾ. ಮೊದಲನೇದು ಜೀವ ಆಗಿತ್ತು, ನಂತರ ಯಾವ್ದಾಗಿತ್ತು, ನಂತರ ಅದಾದ್ಮೇಲೆ ಯಾವ್ದು ವಿಷಯ ಇತ್ತು? ಕರ್ಮ. ಕರ್ಮ. ಕಾಲ ಕಾಲ ಅಲ್ಲಲ್ಲ, ಕಾಲ ಇದೆ, ಅದಾದ್ಮೇಲೆ ಜೀವ ಮತ್ತೆ ಕರ್ಮ, ನಂತರ ಪ್ರಕೃತಿ. ಪ್ರಕೃತಿಯ ವಿಷಯದಲ್ಲಿ ನಾವು ನೋಡಿದ್ವಿ ಹೇಗೆ ಈ ಭೌತಿಕ ಜಗತ್ತು ಅಥವಾ ಭೌತಿಕ ಪ್ರಕೃತಿಯ ಲಕ್ಷಣ ಏನು ಅಂತ. ಪ್ರತಿಯೊಬ್ಬ ಜೀವಿ ಆತ ಆಧ್ಯಾತ್ಮಿಕ ಪ್ರಕೃತಿಯವನು. ಆತನ ಮೂಲ ಸ್ಥಿತಿ ಅದು ಆಧ್ಯಾತ್ಮಿಕ ಜಗತ್ತಾಗಿರುತ್ತೆ. ಆದರೆ ಭೌತಿಕ ಪ್ರಕೃತಿ ಅದರ ಲಕ್ಷಣಗಳು ಮತ್ತೆ ಆತ್ಮನ ಲಕ್ಷಣಗಳಲ್ಲಿ ವೈಪರೀತ್ಯ ಅಥವಾ ವ್ಯತ್ಯಾಸ ಕಾಣುತ್ತೆ. ಹೇಗೆ ಒಂದು ಮೀನು ನೀರಿನಿಂದ ಹೊರಗಿದ್ದಾಗ ಎಷ್ಟೇ ಎಲ್ಲ ರೀತಿಯ ಭೌತಿಕ ಸವಲತ್ತನ್ನು ಕೊಟ್ಟರೂ ಕೂಡ ಅದು ಒಂದು ರೀತಿ ಅಸಂತುಷ್ಟವಾಗಿರುತ್ತೆ. ಹಾಗೆಯೇ ಒಬ್ಬ ಜೀವಾತ್ಮ ಭಗವಂತ ಶ್ರೀಕೃಷ್ಣನ ಆತನ ಸಂಘವನ್ನ ಮರೆತು ಈ ಜಗತ್ತಿನಲ್ಲಿ ಏನನ್ನೆಲ್ಲ ಮಾಡಿದ್ರೂ ಕೂಡ ಆತ ಅಸಂತುಷ್ಟನಾಗಿಯೇ ಇರ್ತಾನೆ. ಆ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಭೌತಿಕ ಜಗತ್ತು ಒಂದು ಪ್ರತಿಬಿಂಬದಂತೆ. ಈ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆ 15ನೇ ಅಧ್ಯಾಯದ ಮೊದಲನೇ ಮಾತಲ್ಲೇ ಹೇಳ್ತಾನೆ ಅಲ್ವೇ. ಊರ್ಧ್ವಮೂಲಂ ಅಧಃ ಶಾಖಂ ಅಂತ ಶ್ಲೋಕ ಇದೆ. ನಮ್ಮ ಮೂಲ ಅನುಭವ ಅದು ಆಧ್ಯಾತ್ಮಿಕ ಜಗತ್ತಿನದ್ದಾಗಿರಬೇಕು. ಹೇಗೆ ಪ್ರತಿಬಿಂಬದಲ್ಲಿ ವಸ್ತುವನ್ನ ಕಂಡರೂ ಕೂಡ ಅದರ ನಿಜವಾದಂತಹ ಅನುಭವ ನಮಗೆ ಆಗೋದಿಲ್ಲ, ಹಾಗೆಯೇ ಈ ಜಗತ್ತಿನಲ್ಲಿ ಹೊರರೂಪದಲ್ಲಿ ಕಾಣುವಂತಹ ವಸ್ತುಗಳು ಒಂದು ರೀತಿ ಸುಖ ಆನಂದದ ಒಂದು ಪ್ರಾಮಿಸ್ ಅಥವಾ ಆಶ್ವಾಸನೆಯನ್ನ ನೀಡಿದ್ರೂ ಕೂಡ ಅದರ ಜೊತೆ ನಾವೆಂದೂ ಕೂಡ ಆನಂದದಲ್ಲಿ ಇರ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವು ಭೌತಿಕ ವಸ್ತುಗಳು, ನಾವು ಆಧ್ಯಾತ್ಮಿಕ ಪ್ರಕೃತಿಯವರು. ಸೊ ಹಾಗಾಗಿ ಇಲ್ಲಿ ವೈಪರೀತ್ಯ ಕಾಣುತ್ತೆ, ಇನ್ಕಂಪ್ಯಾಟಿಬಿಲಿಟಿ ಕಾಣುತ್ತೆ. ಸೊ ಇದನ್ನ ನೋಡಿದ ಮೇಲೆ ಆ ಆಧ್ಯಾತ್ಮಿಕ ಜಗತ್ತಿಗೆ ನಾವು ಹೇಗೆ ತೆರಳಬೇಕು, ಯಾವ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ಈ ಚರ್ಚೆಯಲ್ಲಿ ನಾವು ಆ ಅಧ್ಯಾಯದ ಶ್ಲೋಕಗಳಲ್ಲಿ ಕಂಡಿದ್ವಿ. ಹಿಂದಿನ ಚರ್ಚೆ ಅಂದ್ರೆ ಶುಕ್ರವಾರ 2 ದಿನ ಹಿಂದೆ ನಾವೇನ್ ಚರ್ಚೆ ಮಾಡಿದ್ವಿ ಅದು ಕಾಲದ ಬಗ್ಗೆ ಆಗಿತ್ತು. ಇದು ನಮ್ಮ ಕೊನೆಯ ತರಗತಿ ಆಗಿತ್ತಲ್ವಾ. ಕಾಲದ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ ಹೇಗೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಈ ಒಂದು ಮಹಾಶಕ್ತಿಯ ಪ್ರಭಾವದಲ್ಲಿ ಇರ್ತವೆ. ಅದರ ಹೆಸರೇ ಕಾಲ. ಆ ಕಾಲದ ಅತಿ ಭೀಕರ ಪ್ರತಿನಿಧಿ ಅಂದ್ರೆ ಮೃತ್ಯು. ಕಾಲ ಎಲ್ಲವನ್ನೂ ಕ್ಷಯಿಸುತ್ತಾ ಬರುತ್ತೆ, ಎಲ್ಲವನ್ನೂ ಕೂಡ ಬದಲಿಸುತ್ತಾ ಇರುತ್ತೆ ಪ್ರತಿ ಕ್ಷಣ. ಈ ಜಗತ್ತಿನಲ್ಲಿ ಬದಲಾವಣೆ ಅನ್ನೋದು ಅದು ಜಗತ್ತಿನ ನಿಯಮವೇ. ಪ್ರತಿಯೊಂದು ಬದಲಾಗುತ್ತೆ ಈ ಜಗತ್ತಿನಲ್ಲಿ ಅಲ್ವಾ. ಸೊ ಹೀಗೆ ಸದಾ ಎಲ್ಲ ವಸ್ತುಗಳು ಬದಲಾಗ್ತಾ ಇರ್ತವೆ. ಅವು ಒಂದು ಸಮಯದಲ್ಲಿ ಅವು ನಶಿಸಿ ಹೋಗ್ತವೆ, ಮೃತ್ಯುವನ್ನಪ್ಪುತ್ತವೆ. ಇದರ ಭಯ ಪ್ರತಿಯೊಬ್ಬರಿಗೂ ಇರುತ್ತೆ. ಮೃತ್ಯುವಿನ ಭಯ ಇಲ್ಲದವನು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಕೇವಲ ಮುಕ್ತಾತ್ಮರು ಅಥವಾ ಪರಮ ಭಕ್ತರೇನಿದ್ದಾರೆ ಅವರು, ಅಫ್ಕೋರ್ಸ್ ಭಗವಂತ, ಅವನಿಗೆ ಯಾವ ಭಯವೂ ಇಲ್ಲ. ಅವರು ಮಾತ್ರ ಮೃತ್ಯುವಿನ ಬಗ್ಗೆ ಭಯವಿರೋದಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ಮೂಲ ಪರಿಚಯ ಆತ್ಮ, ಭಗವಂತನ ಸೇವಕ ಅನ್ನೋದು ಪೂರ್ತಿಯಾಗಿ ಮನವರಿಕೆಯ ಸಾಕ್ಷಾತ್ಕಾರವಾಗಿರುತ್ತೆ. ಸೊ ಹೀಗೆ ಮೃತ್ಯುವಿನ ಭಯ ಅದು ಪ್ರತಿಯೊಬ್ಬರಲ್ಲೂ ಕಾಣಸಿಗುತ್ತೆ. ಯಾಕೆಂದ್ರೆ ಅದು ಕಾಲದ ಪ್ರಭಾವ. ಆ ಕಾಲ ಯಾರು? ಕೃಷ್ಣ ತಾನೇ ಹೇಳ್ತಾನೆ, ನಾನೇ ಆ ಕಾಲ.
ಹನ್ನೊಂದನೇ ಅಧ್ಯಾಯ ಅದು ವಿಶ್ವರೂಪ ದರ್ಶನದ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಘೋರ ಕಾಲರೂಪವನ್ನು ಕೂಡ ತೋರಿಸಿದ ಅರ್ಜುನನಿಗೆ. ಅದನ್ನ ಕಂಡು ಅರ್ಜುನ ಮೊದಲು ವಿಸ್ಮಿತನಾದ, ನಂತರ ಭಯಭೀತನಾದ. ಕಾಲೋಸ್ಮಿ ಲೋಕಕ್ಷಯ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ. ನಾನು ಆ ದಾರುಣ ಕಾಲ, ಎಲ್ಲ ಲೋಕಗಳನ್ನು ಅವುಗಳ ಮಹಾನ್ ಕ್ಷಯಕಾರಿ ನಾನು, ಎಲ್ಲ ಜನರನ್ನು ನಾನು ನಾಶ ಮಾಡಲಿಲ್ಲ ಬಂದಿದ್ದೇನೆ ಅಂತ ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ. ಸೊ ನಮ್ಮ ಭೌತಿಕ ಶರೀರ ಏನಿದೆ ಅದು ನಾಶವಾಗುತ್ತೆ. ಅದರ ನಾಶ ಅದು ಕಾಲದಿಂದ ಆಗುತ್ತೆ. ಆತ್ಮದ ನಾಶ ಎಂದೂ ಆಗೋದಿಲ್ಲ. ಅದನ್ನು ನಾವು ಮುಂಚಿನ ತರಗತಿಯಲ್ಲಿ ಕಂಡಿದ್ದೀವಿ. ಆತ್ಮ ಅವಿನಾಶಿ, ಆತ್ಮ ಅನಾದಿ. ಆ ಆತ್ಮಕ್ಕೆ ಯಾವುದೇ ಧಕ್ಕೆ ಅಥವಾ ನೋವು ಉಂಟಾಗಲಿಕ್ಕೆ ಸಹ ಯಾವುದೇ ಒಂದು ರೀತಿಯ ಪ್ರಭಾವ ಉಂಟಾಗೋದಿಲ್ಲ ಅದಕ್ಕೆ. ಅಚಲೋಯಂ ಸ್ಥಾಣುಹು ಅವಿನಾಶಿ ಅಪ್ರಮೇಯ, ಈ ರೀತಿಯಾಗಿ ಅನೇಕ ಲಕ್ಷಣಗಳನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ಭೌತಿಕ ಶರೀರ ಅದು ಕಾಲದ ಪ್ರಭಾವದಲ್ಲಿ ನಾಶವಾಗ್ತಾ ಹೋಗುತ್ತೆ. ಅಂತಹ ಖಚಿತವಾಗಿಯೂ ನಾಶವಾಗುವಂತಹ ವಿಷಯದ ಕುರಿತಾಗಿ ನಾವು ಹೆಚ್ಚು ಆಸಕ್ತಿ ಬೆಳೆಸಿಕೊಂಡಷ್ಟು ನಾವು ಸದಾ ಅನಿಶ್ಚಿತತೆಯಲ್ಲಿ, ಅಸುರಕ್ಷಿತರಾಗಿ, ಅಸಂತುಷ್ಟಿಯನ್ನ ಅನುಭವಿಸ್ತಾ ಇರ್ತೀವಿ. ಶ್ರೀಕೃಷ್ಣ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನ ಮಾಡು, ನಿನ್ನ ಕರ್ತವ್ಯನ ನನಗೆ ಅರ್ಪಿಸು, ಆದರೆ ನೀನು ನಿನ್ನ ಜೀವನದಲ್ಲಿ ಸದಾ ನೀನು ನನ್ನನ್ನ ಅಪೇಕ್ಷಿಸಿ ಕಾರ್ಯ ಮಾಡು, ನನ್ನ ಕೃಪೆಯನ್ನು ಅಪೇಕ್ಷಿಸಿ ಕಾರ್ಯ ಮಾಡು, ನನ್ನ ಜಗತ್ತಿಗೆ ನೀನು ಮರಳಿ ಬಾ ಅಂತ ಕೃಷ್ಣ ಆಹ್ವಾನ ಮಾಡ್ತಾನೆ. ಆ ಆಹ್ವಾನ ಮಾಡಿ ಅವನು ಮಾರ್ಗವನ್ನು ಕೂಡ ಹೇಳ್ತಾನೆ. ಅಂತ್ಯಕಾಲದಲ್ಲಿ ಯಾವೊಬ್ಬ ವ್ಯಕ್ತಿ ಭಗವಂತನ ಸ್ಮರಣೆಯನ್ನ ಮಾಡ್ತಾನೋ, ಇದು ಭಗವದ್ಗೀತೆಯ ಶ್ಲೋಕದ ಮಾತು, 8ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಮಾತನ್ನ ಹೇಳ್ತಾ ಇದ್ದಾನೆ. ಅಂತಕಾಲೇ ಚ ಮಾವೇವ ಸ್ಮರನ್ಮುಕ್ತ್ವಾ ಕಲೇವರಂ. ಅಂತ್ಯಕಾಲದಲ್ಲಿ ಯಾವೊಬ್ಬ ವ್ಯಕ್ತಿ ಶ್ರೀ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾನೋ, ಕೃಷ್ಣನ ಆಶ್ವಾಸನೆ ನೋಡಿ, ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ನನ್ನ ಸ್ವಭಾವ ಅಂದ್ರೆ ಇಲ್ಲಿ ನನ್ನ ಧಾಮಕ್ಕೆ ಮರಳುತ್ತಾನೆ. ಸ ಮದ್ಭಾವಂ, ನನ್ನ ಧಾಮಕ್ಕೆ ಅವನು ಬರ್ತಾನೆ, ಪ್ರಾಪ್ತನಾಗ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಮಾತುಗಳಲ್ಲಿ ನಾವು ವಿಶ್ವಾಸವಿಟ್ಟು ನಡೆಯಬೇಕು. ಈ ವಿಶ್ವಾಸ ಮೂಢನಂಬಿಕೆಯಲ್ಲ. ಇದರ ಕುರಿತಾಗಿ ಇವತ್ತಿನ ಚರ್ಚೆಯಲ್ಲಿ ನಾವು ಮುಂದೆ ನೋಡೋಣ. ಸೊ ಈ ದಿನದ ಚರ್ಚೆ ಇದು 6ನೆಯ ತರಗತಿಯ 5ನೆಯ ವಿಷಯ. ಇದು ಭಗವದ್ಗೀತೆಯದ್ದು ಕೊನೆಯ ವಿಷಯ, ಅದು ಈಶ್ವರ. ಈ ಈಶ್ವರ ತತ್ವವನ್ನು ನಾವು ಇಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ ಬನ್ನಿ. ಏನಿದು ಈಶ್ವರ ತತ್ವ? ಈಶ ಅಂದ್ರೆ ನಿಯಂತ್ರಕ, ನಿಯಂತ್ರಣ. ಈಶ್ವರ ಅಂದ್ರೆ ನಿಯಂತ್ರಣ ಮಾಡುವವನು ಅಂತ. ಈ ಜಗತ್ತಿನಲ್ಲಿ ಅನೇಕ ರೀತಿಯ ನಿಯಂತ್ರಕರಿದ್ದಾರೆ ಅಲ್ವಾ? ಒಂದು ಮಷೀನ್ ಅನ್ನ ಕಂಟ್ರೋಲ್ ಮಾಡೋನು ಕಂಟ್ರೋಲರ್ ಅಥವಾ ನಿಯಂತ್ರಕ ಅಂತ ಹೇಳ್ತೀವಿ. ಅಥವಾ ಒಂದು ಬಸ್ ಅನ್ನ ಅಥವಾ ಅನೇಕ ರೀತಿ ವಸ್ತುಗಳನ್ನು ನಿಯಂತ್ರಣ ಮಾಡ್ತಾರೆ ಜನ. ತಮ್ಮ ವಶದಲ್ಲಿರುವ ವಸ್ತುವನ್ನ ನಿಯಂತ್ರಣ ಮಾಡುವವನು ನಿಯಂತ್ರಕನಾಗ್ತಾನೆ ಅಲ್ವಾ? ಅಂದ್ರೆ ಅಲ್ಲಿ ಮಾತು, ಆ ವ್ಯಕ್ತಿ ಆ ವಸ್ತುವನ್ನ ಏನು ಹೇಳ್ತಾರೆ, ಅದು ಅವನದ್ದಾಗಿದ್ದರೆ ಅವನು ಅದನ್ನ ನಿಯಂತ್ರಿಸಬಹುದು ಅಲ್ವಾ? ಸೊ ಈ ಜಗತ್ತು, ಈ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿನ ಪರಿಪಾಲಕ, ಈ ಜಗತ್ತಿನ ಈಶ್ವರ ಯಾರು? ಅದು ಈ ತತ್ವದ ಮುಖ್ಯ ವಿಷಯವಾಗಿರುತ್ತೆ. ಕೆಲವೊಮ್ಮೆ ಜನ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಏನದು ಪ್ರಶ್ನೆ? ಯಾರದು? ದೇವರು ಇದ್ದಾನ ನಿಜವಾಗ್ಲು? ಯಾರದು? ಅವನ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಜನರು ಸಾಕಷ್ಟು ಬಾರಿ ಎತ್ತುತ್ತಾರೆ ಅಲ್ವಾ? ಯಾರೋ ಕೆಲವು ಜನ ನಂಬಿ ನಡೀತಾ ಇರಬಹುದು, ಆದರೆ ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿರುವಂತಹ ಸತ್ಯವಾ? ನಾನು ನಂಬೋದಿಲ್ಲ, ನಾನು ಬೇರೆ ಹೆಸರಿನ ದೇವರನ್ನು ನಂಬ್ತೀನಿ, ಅಥವಾ ನಾನು ಯಾವುದೇ ರೀತಿ ನನಗೆ ಯಾವುದೇ ಕಷ್ಟಗಳಿಲ್ಲ, ಹಾಗಿದ್ದಲ್ಲಿ ಕಷ್ಟಗಳಿರೋರು ಮಾತ್ರ ದೇವರ ಬಳಿ ಹೋಗ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯ ನಂಬಿಕೆಗಳು ಅಥವಾ ವಾದಗಳು ಅಥವಾ ಜನರು ತಮ್ಮ ತರ್ಕಗಳನ್ನು ಮಾಡ್ತಾರೆ. ಸೊ ದೇವರು ನಿಜವಾಗಿ ಅಸ್ತಿತ್ವದಲ್ಲಿದ್ದಾನೆಯಾ ಅಂತ ಈ ಪ್ರಶ್ನೆ ಮೂಡುತ್ತೆ. ನೋಡಿ, ಜಗತ್ತಿನಲ್ಲಿ ಅನೇಕ ರೀತಿಯ ವಸ್ತುಗಳಿವೆ. ಕೆಲವೊಂದು ಸುಂದರವಾಗಿರುವಂಥ ವಸ್ತುಗಳಿವೆ. ಕೆಲವೊಮ್ಮೆ ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸುಂದರವಾಗಿರೋ ಚಿತ್ರವನ್ನ ಬರೆದ್ರೆ
ಓ ಎಷ್ಟು ಚೆನ್ನಾಗಿದೆ ಈ ಚಿತ್ರ, ಇದನ್ನ ಯಾರೋ ಬರ್ದಿರ್ಬೇಕಲ್ವಾ, ಯಾರೋ ಚಿತ್ರಣ ಮಾಡಿರ್ಬೇಕಲ್ವಾ. ಆ ಆ ಚಿತ್ರ ಕಲಾವಿದ ಯಾರು ಅಂತ ಕೇಳ್ತೀವಿ ಅಲ್ವಾ. ಅದೇ ರೀತಿಯಾಗಿ ಎಷ್ಟೊಂದು ಸುಂದರವಾಗಿ ಅಥವಾ ಒಂದು ರೀತಿ ಸರಿದಟ್ಟಾಗಿ ಆಯೋಜನೆ ಮಾಡ್ತಾ ಇದ್ರೆ, ಮ್ಯಾನೇಜಿಂಗ್, ಆರ್ಗನೈಸಿಂಗ್ ಅಂತ ಏನು ಹೇಳ್ತಾರೆ, ಅದ್ರ ಹಿಂದೆ ಒಬ್ಬ ವ್ಯಕ್ತಿ ನಡೀತಾ ಇರ್ತಾನಲ್ವಾ. ಈಗ ಒಂದು ದೊಡ್ಡ ಸಂಸ್ಥೆ ಅಥವಾ ಸರ್ಕಾರ ಅಥವಾ ಒಂದು ಕಂಪನಿ ತುಂಬಾ ಚೆನ್ನಾಗಿ ಅದರ ಕಾರ್ಯವೈಖರಿ ಇರುತ್ತೆ. ಅಂದ್ರೆ ಅರ್ಥ ಏನು, ಯಾವುದೋ ಒಬ್ಬ ಮ್ಯಾನೇಜರ್ ಅಥವಾ ಒಂದು ಸಾಕಷ್ಟು ಜನ ಅದನ್ನ ಆಯೋಜಿಸ್ತಾ ಇರ್ತಾರೆ. ಹಾಗೆಯೇ ಈ ಜಗತ್ತಿನಲ್ಲೂ ಕೂಡ ಒಬ್ಬ ಆಯೋಜಕ ಇರಬೇಕಲ್ವಾ. ಯಾಕಂದ್ರೆ ಈ ಜಗತ್ತು ಕೂಡ ಎಷ್ಟು ಒಂದು ರೀತಿ ಇದರ ಆಯೋಜನೆ ತುಂಬಾ ಚೆನ್ನಾಗಿದೆ. ಹ ಈ ಜಗತ್ತಿನಲ್ಲಿ ಎಷ್ಟೊಂದು ಸುಂದರ ವಸ್ತುಗಳಿವೆ, ಎಷ್ಟೊಂದು ಆ, ಆಶ್ಚರ್ಯಕಾರಿ ಆ, ವಿಷಯಗಳಿವೆ. ಇವುಗಳ ಹಿಂದೆ ಒಬ್ಬ ವ್ಯಕ್ತಿ ಇರಬೇಕಲ್ವಾ. ಅಥವಾ ಇದರಲ್ಲಿ ಅನೇಕ ರೀತಿಯ ಸಂಯೋಜನೆಗಳಿವೆ. ಎಷ್ಟು ಯಥಾವತ್ತಾಗಿ ಇದರ ವಸ್ತುಗಳು ಘಟಿಸ್ತವೆ. ಸೂರ್ಯೋದಯ ಆಗಿರಬಹುದು, ಸೂರ್ಯಾಸ್ತ ಆಗಿರಬಹುದು, ಕಾಲಗಳಾಗಿರಬಹುದು, ಅಥವಾ ಋತುಗಳ ಬದಲಾವಣೆ ಆಗಿರಬಹುದು, ಅಥವಾ ಅನೇಕ ರೀತಿ ಆ, ಒಂದು ರೀತಿ ಬೃಹತ್ತಾದ ವಸ್ತು ಆಗಿರಬಹುದು, ಅಥವಾ ತುಂಬ ಸೂಕ್ಷ್ಮ ಆ, ಸಣ್ಣದಾದಂತಹ ವಸ್ತುಗಳು ಆಗಿರಬಹುದು. ಎಲ್ಲದರಲ್ಲೂ ಕೂಡ ಒಂದು ರೀತಿ ಸಂಯೋಜನೆ ಅನ್ನೋದಿದೆ. ಸೊ ಇಂತಹ ಸಂಯೋಜನೆಯನ್ನ ಮಾಡಿದವನು ಯಾರು? ಹ? ಸೃಷ್ಟಿ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರಬೇಕಲ್ವಾ. ಹ? ಒಂದು ಒಳ್ಳೆ ಡಿಸೈನ್ ಇದೆ ಅಂದ್ರೆ, ವಿನ್ಯಾಸ ಇದೆ ಅಂದ್ರೆ, ಅದ್ರ ಹಿಂದೆ ಒಬ್ಬ ಡಿಸೈನ್ ಮಾಡಿದವನು ಇರಬೇಕಲ್ವಾ. ಇದೇನಾದ್ರೂ ತಪ್ಪು ಭ್ರಮೆಯ? ಈ ರೀತಿ ಏನಾದ್ರೂ ಮೂಢನಂಬಿಕೆ ಇದೆ ಇದರಲ್ಲಿ? ಇಲ್ಲ. ಈ ಜಗತ್ತಿನಲ್ಲಿ ಅನೇಕ ರೀತಿ ನಿಯಮಗಳಿವೆ ಅಂದ್ರೆ, ಆ ನಿಯಮಗಳನ್ನ ಮಾಡಿದವನು, ಆ ನಿಯಮಗಳನ್ನ ಆ ಎಲ್ಲರೂ ಪಾಲಿಸ್ಬೇಕು ಅನ್ನೋ ಆ ರೀತಿ ಶಕ್ತಿಯನ್ನ ತೋರಿಸುವವನು ಯಾರು ಇರಬೇಕಲ್ವಾ, ಲಾ ಮೇಕರ್. ಯಾರದು? ಇಲ್ಲಿ ನೋಡಿ, ಸುಂದರವಾಗಿರುವಂತಹ ಫೋಟೋಗ್ರಾಫಿ ಅಲ್ವಾ, ಮೊನಾಲಿಸಾ ಅಥವಾ ಅನೇಕ ರೀತಿ ಫೋಟೋಗ್ರಾಫ್ಸ್. ಇವನ್ ನೋಡಿದ್ರೆ ಜನ ಹೇಳ್ತಾರೆ, ಓ, ಈ ಮೊನಾಲಿಸಾ ಪೇಂಟಿಂಗ್ ನ ಈ ಒಬ್ಬ ವ್ಯಕ್ತಿ ತುಂಬಾ ಸುಂದರವಾಗಿ ಡ್ರಾ ಮಾಡಿದ್ದ ಅಂತ. ಆದ್ರೆ ಈ ಜಗತ್ತಿನಲ್ಲಿ ಎಷ್ಟೊಂದು ಜನ ಸುಂದರ ವ್ಯಕ್ತಿಗಳಿದ್ದಾರೆ. ಅವ್ರೇನು ತಾವೇ ಸೌಂದರ್ಯವನ್ನ ಮಾಡ್ಕೊಂಡಿದ್ರ? ಅವರ ಸೌಂದರ್ಯವನ್ನ ಯಾರು ಸೃಷ್ಟಿ ಮಾಡಿದವರು? ಕೆಲವೊಮ್ಮೆ ನಕಲಿ ಹೂಗಳಿಗೆ ನಾವು ಹೂವನ್ನ ಯಾರಾದರೂ ಕ್ರಾಫ್ಟ್ ವರ್ಕ್ ಮಾಡಿದ್ರೆ, ಓ, ಯಾರೋ ಕ್ರಾಫ್ಟ್ ವರ್ಕ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಇವರು ಅಂತ ಯಾರ ಬಗ್ಗೆ ಅಂತ ವಿಚಾರಿಸ್ತೀವಿ. ಆದ್ರೆ ನಿಜವಾಗಿರುವಂತ ಹೂವು ಎಷ್ಟು ಚೆನ್ನಾಗಿದೆ. ಆ ಹೂವು, ಅದರಲ್ಲಿ ಎಷ್ಟು ಒಳ್ಳೆ ಸುಗಂಧ ಇದೆ, ಆ, ಎಷ್ಟು ಸುಂದರವಾಗಿ ಅದರ ವಿನ್ಯಾಸ ಇದೆ. ಆ, ಅದರ ಸೌಂದರ್ಯ ಆಗಿರ್ಬೋದು ಅಥವಾ ಅದರ ಸ್ಪರ್ಶ ಅನುಭವ ಆಗಿರಬಹುದು. ಇದೆಲ್ಲವೂ ಕೂಡ ಇದರ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇರಬೇಕಲ್ವಾ. ಸೊ ಹೀಗೆ ಆಲೋಚನೆ ಮಾಡೋದು ಇದು ಮೂಢನಂಬಿಕೆಯ? ಹೇಳಿ. ಇಷ್ಟು ಸುಂದರವಾಗಿರುವಂತಹ ಸೃಷ್ಟಿ, ಇಷ್ಟು ಈ ಸೃಷ್ಟಿ ಹಿಂದೆ ಒಂದು ಬುದ್ಧಿ ಕಾರ್ಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಆ, ಇಲ್ಲಿ ನಿಷ್ಕರ್ಷ ಅಥವಾ ಡಿಸೈಡ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರೂ ಮೂಢನಂಬಿಕೆ ಅಂತ ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ. ಈ ಒಂದು ಸುಂದರವಾಗಿರುವಂತಹ ಅತಿ ಭವ್ಯವಾಗಿರುವಂತಹ ಒಂದು ಕಟ್ಟಡವನ್ನ ಕಟ್ಟಿದ್ರೆ ಅದ್ರ ಹಿಂದೆ ಒಬ್ಬ ಈ ವ್ಯಕ್ತಿ ಇರ್ತಾನೆ, ಎಂಜಿನಿಯರ್ ಅಥವಾ ಆರ್ಕಿಟೆಕ್ಟ್. ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಅದನ್ನ ಕಟ್ಟಲಿಕ್ಕೆ, ಇದನ್ನೆಲ್ಲ ಮಾಡಲಿಕ್ಕೆ. ಹಾಗಿದ್ದಲ್ಲಿ ಇಂತಹ ದೊಡ್ಡ ಬೃಹತ್ ಆ ವಸ್ತುಗಳು ನಿಸರ್ಗದಲ್ಲಿ ಕಾಣ್ತವೆ, ಅವುಗಳನ್ನು ನಿರ್ಮಾಣ ಮಾಡಿದವರು ಯಾರು? ಅದೇನು ಹಠಾತ್ತನೆ ಹಾಗೆ ಅದು ಪ್ರಕಟವಾಗ್ಬಿಡ್ತಾ? ಹ ಒಬ್ಬ ಒಂದು ಸೃಷ್ಟಿ ಸುಂದರವಾಗಿ ಭವ್ಯವಾಗಿ ಅತಿ ಒಂದು ರೀತಿ ವಿಸ್ಮಯಕಾರಿ ಇದೆ ಅಂದ್ರೆ ಅದ್ರ ಹಿಂದೆ ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಬುದ್ಧಿಯನ್ನು ಉಪಯೋಗಿಸಿದಾನೆ ಅಂತ ಅರ್ಥ. ಆತನ ಕಾರಣದಿಂದ ಆ ಸೃಷ್ಟಿ ಬಂದಿದೆ ಅಂತ ಅರ್ಥ. ಇದನ್ನ ನಾವು ಕನ್ಕ್ಲೂಡ್ ಮಾಡೋದ್ರಲ್ಲಿ ಯಾವುದೇ ಒಂದು ಮೂಢನಂಬಿಕೆ ಇಲ್ಲ. ಸೊ ಹೀಗೆ ಅನೇಕ ವಿಸ್ಮಯಕಾರಿ ವಸ್ತುಗಳು ಈ ನಿಸರ್ಗದಲ್ಲಿ ಕಾಣ್ತವೆ. ಇವುಗಳನ್ನ ಕಂಡಾಗ ಅದರ ಹಿಂದೆ ಒಂದು ವಿಶೇಷ ಶಕ್ತಿ, ಆ ಶಕ್ತಿಯನ್ನು ಹೊಂದಿರುವಂತಹ ಶಕ್ತಿವಂತ ಇದ್ದಾನೆ ಅನ್ನೋದನ್ನ ನಾವು ನಿಶ್ಚಯಿಸೋದ್ರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ. ಉದಾಹರಣೆಗೆ ನಮ್ಮ ಮೆದುಳೆ ತಗೊಳ್ಳಿ. ಎಷ್ಟು ಒಂದು ರೀತಿ ಸೂಕ್ಷ್ಮ ವಿಷಯಗಳಿವೆ ಈ ಮೆದುಳಿನಲ್ಲಿ. ಈ ಮೆದುಳಿನ ಅನೇಕ ಭಾಗಗಳು ಅನೇಕ ಅಂಗಾಂಗಗಳನ್ನು ನಿಯಂತ್ರಿಸ್ತವೆ. ಸ್ವಲ್ಪ ಏನಾದರೂ ಈ ಅಂಗಾಂಗಗಳಲ್ಲಿ ಅಥವಾ ಮೆದುಳಿನಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಎಲ್ಲೋ ಒಂದು ಕಡೆ ನರನಾಡಿಯಲ್ಲಿ ಅಥವಾ ರಕ್ತನಾಡಿಗಳಲ್ಲಿ ಏನೋ ಒಂದು ತೊಂದರೆ ಆದರೆ ಆ ಮೆದುಳಿನ ಆ ಭಾಗ, ಯಾವ ದೇಹದ ಭಾಗವನ್ನು ನಿಯಂತ್ರಣ ಮಾಡ್ತಾ ಇತ್ತು, ಅದು ಪ್ಯಾರಾಲಿಸಿಸ್ ಆಗಿಬಿಡುತ್ತೆ ಅಥವಾ ಅದು ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ ಅಲ್ವಾ.
ಸೊ ಈ ರೀತಿಯಾದಂತಹ ಒಂದು ಈ ಅಂಗ, ಆ, ಬುದ್ಧಿಶಕ್ತಿ, ಸ್ಮರಣೆ ಶಕ್ತಿ, ವಿವೇಕ ಶಕ್ತಿ, ಇವೆಲ್ಲವುಗಳನ್ನ ನಿರ್ಧರಿಸುವಂತಹ ಈ ಹೊರರೂಪದ ಬುದ್ಧಿ ಅಥವಾ ಮೆದುಳು ಅನ್ನೋ ಅಂಗ, ಇದನ್ನು ಡಿಸೈನ್ ಮಾಡಿದವರು ಯಾರು? ಆ ಈ ಒಂದು ಅಂಗದಲ್ಲಿ ಅಥವಾ ಈ ಒಂದು ಆ ಶರೀರದ ಈ ಭಾಗದಲ್ಲಿ ಎಷ್ಟು ಸ್ಮರಣೆ ಶಕ್ತಿ ಇದೆ ಅಂದ್ರೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಎಲ್ಲಾ ಗ್ರಂಥಾಲಯಗಳಿಗಿಂತ ಹೆಚ್ಚು ಮಾಹಿತಿಯನ್ನ ಒಬ್ಬ ಮನುಷ್ಯನ ಮೆದುಳು ಸಂಗ್ರಹಿಸಬಹುದು ಅಂತ. ಯೋಚನೆ ಮಾಡಿ. ಹ ಹಾಗಿದ್ದಲ್ಲಿ ಈ ಮೆದುಳನ್ನ ಮಾಡಿದವನು ಯಾರು? ನಾನು ಯೋಚನೆ ಮಾಡಿದ್ನ, ನಾನೇನಾದ್ರೂ ಪ್ಲಾನ್ ಮಾಡಿದ್ನ ನನ್ನ ಮೆದುಳು ಈ ರೀತಿ ಇರಬೇಕು ಅಂತ? ಇಲ್ಲ. ಹಾಗಿದ್ದಲ್ಲಿ ಇದನ್ನ ಮಾಡಿದವ್ರು ಯಾರು? ಈ ಪ್ರಶ್ನೆ ಬುದ್ಧಿವಂತ ವ್ಯಕ್ತಿ ಕೇಳ್ತಾನೆ. ಸುಮ್ಮನೆ ಸ್ವೀಕರಿಸಿ ನಡೆಯೋದಲ್ಲ, ಅದರ ಹಿಂದೆ ಇರುವಂತಹ ಆ ತರ್ಕ ಅಥವಾ ನ್ಯಾಯವನ್ನ ಅಥವಾ ಆ ಪ್ರಶ್ನೆಯನ್ನ ಕೇಳೋದು ಬುದ್ಧಿವಂತನ ಸ್ವಭಾವ, ಮೂಢನಂಬಿಕೆ ಅಲ್ಲ. ಈ ಜಗತ್ತಿನಲ್ಲಿ ಅನೇಕ ರೀತಿಯ ವಿಸ್ಮಯಕಾರಿ ಜೀವ ಲಕ್ಷಣಗಳಿವೆ. ಇವಕ್ಕೆಲ್ಲ ಕಾರಣ DNA ಅಂತ ಹೇಳ್ತಾರೆ ವಿಜ್ಞಾನ. ಬಟ್ ಆ DNA ಸ್ಟ್ರಕ್ಚರ್ ಅನ್ನ ನೋಡಿದ್ರೆ, ಅದರ ಸ್ವರೂಪವನ್ನ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಆ ಇರೋ 4 ಕೆಮಿಕಲ್ಸ್, ಅಡೆನೈನ್, ಗಾನೈನ್, ಸೈಟೋಸಿನ್, ಥೈಮಿನ್ ಅಂತ ಏನು ಹೇಳ್ತಾರೆ, ಅವುಗಳಿಂದ ಆ DNA ಸ್ಟ್ರಕ್ಚರ್, ಆ ಸ್ಟ್ರಕ್ಚರ್ನಿಂದ ಕ್ರೋಮೋಸೋಮ್ಸ್ ಅಂತ ಬರ್ತದೆ. ಆ ಕ್ರೋಮೋಸೋಮ್ಸ್ ಇಂದ ವ್ಯಕ್ತಿಯ ಪೂರ್ತಿ ಗುಣ, ಆತ ಹೇಗೆ ಹೊರರೂಪದಲ್ಲಿ ಕಾಣ್ತಾನೆ, ಆತನ ಬಿಹೇವಿಯರಲ್ ಟ್ರೇಟ್ಸ್ ಅಂತ ಏನು ಹೇಳ್ತಾರೆ, ಲಕ್ಷಣಗಳು, ಇವೆಲ್ಲವನ್ನ ಜೆನೆಟಿಕ್ಸ್ ಅನ್ನೋ ಒಂದು ವಿಶೇಷವಾದಂತಹ ವಿಭಾಗವೇ ಇದೆ ವಿಜ್ಞಾನದಲ್ಲಿ. ಇದು ಆಧುನಿಕ ಈಗಿನ ಸಮಯದಲ್ಲಿ ಇದರ ಬಗ್ಗೆ ಹೆಚ್ಚೆಚ್ಚು ಸಂಶೋಧನೆ ಮಾಡ್ತಾ ಇದ್ದಾರೆ. ಎಷ್ಟು ವಿಸ್ಮಯ ಆಗ್ತಾ ಇದೆ ಅದನ್ನು ನೋಡಿದಷ್ಟು. ಇದರ ಹಿಂದೆ ಯಾವ ವ್ಯಕ್ತಿ ಅಷ್ಟೊಂದು ಜಟಿಲವಾಗಿರುವಂತಹ ಅತಿ ಸೂಕ್ಷ್ಮವಾಗಿರುವಂತಹ ರಚನೆಯನ್ನ ಮಾಡಿದವನು ಯಾರು? ಯಾವೊಬ್ಬ ವಿಜ್ಞಾನಿ ಈ ಸೃಷ್ಟಿಯನ್ನ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡ್ತಾನೋ, ಆತ ನಿಶ್ಚಿತವಾಗಿ ಆ ಪರಮ ಬುದ್ಧಿವಂತ, ಆ ಭಗವಂತ, ಆತನೇ ಸೃಷ್ಟಿಕರ್ತ ಅಂತ ಹೇಳಿ ಘೋಷಿಸ್ತಾನೆ. ಈ ರೀತಿಯಾಗಿ ಅನೇಕ ವಿಜ್ಞಾನಿಗಳು ಮಾಡಿದ್ರು. ನ್ಯೂಟನ್ ಆಗಿರ್ಬೋದು, ಐನ್ಸ್ಟೈನ್ ಆಗಿರ್ಬೋದು, ಅನೇಕರು. ಸೊ ಹೀಗೆ ಅನೇಕ ವಸ್ತುಗಳು ಈ ಜಗತ್ತಿನಲ್ಲಿ ಒಂದು ಮಹಾನ್ ಬುದ್ಧಿಶಕ್ತಿಯಿಂದ ನಡೆಯುತ್ತೆ. ಈ ಸೌರಮಂಡಲ ಅಥವಾ ಗ್ರಹಗಳ ಈ ಏನು ಪಥಗಳೇನಿವೆ, ಇವೆಲ್ಲವೂ ಕೂಡ ಇದರಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ, ಇದನ್ನ ತಿಳಿದವರು ಅದನ್ನ ನೋಡಿ ವಿಸ್ಮಿತರಾಗ್ತಾರೆ. ಅದೇ ಅಲ್ಲದೆ ಈ ಜಗತ್ತಿನಲ್ಲಿ ಕೆಲವರು ಎಷ್ಟೊಂದು ಧನಿಕರಾಗಿದ್ದಾರೆ, ಹುಟ್ಟುತ್ತಾನೆ ಎಷ್ಟು ಸಂಪತ್ತಿನಲ್ಲಿ ಹುಟ್ಟುತ್ತಾರೆ, ಕೆಲವರು ತುಂಬಾ ಬಡತನದಲ್ಲಿ ಹುಟ್ಟುತ್ತಾರೆ. ಕೆಲವರ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆ ಒಳ್ಳೆ ಘಟನೆಗಳು ನಡೀತಾ ಹೋಗ್ತವೆ. ಕೆಲವರಲ್ಲಿ ಅನೇಕ ಕಷ್ಟದ ಮೇಲೆ ಕಷ್ಟದ ಮೇಲೆ ಕಷ್ಟ ಆಗ್ತದೆ. ಇದೆಲ್ಲ ಆಗಲಿಕ್ಕೆ ಹೇಗೆ ಸಾಧ್ಯ? ಯಾರು ನಿಶ್ಚಯ ಮಾಡ್ತಾರೆ ಯಾರ ಜೀವನದಲ್ಲಿ ಏನಾಗಬೇಕು ಅಂತ? ಅದನ್ನ ನಮ್ಮ ಶಾಸ್ತ್ರಗಳಲ್ಲಿ ಕರ್ಮದ ನಿಯಮ ಅಂತ ಹೇಳಿದ್ದಾರೆ. ಅದನ್ನ ಶ್ಲೋಕಗಳಲ್ಲೂ ಕೂಡ ಹೇಳಿದ್ದಾರೆ. ಈ ಕರ್ಮದ ನಿಯಮವನ್ನ ಮಾಡಿದಂತಹ ಆ ನಿಯಾಮಕ ಯಾರು? ಯಾವುದೇ ಒಂದು ನಿಯಮ ಮಾಡಲಿಕ್ಕೆ ಹಿಂದೆ ಒಬ್ಬ ಲಾ ಮೇಕರ್ ಅಂತ ವ್ಯಕ್ತಿ ಇರ್ತಾನಲ್ವಾ. ಈ ಉದಾಹರಣೆಗೆ 1-2-3 ದಿನದ ಹಿಂದೆ ಭಾರತದ ಸಂವಿಧಾನ ದಿನ ಅಂತ ಆಚರಿಸಿದ್ರು. ಐ ಥಿಂಕ್ ನವೆಂಬರ್ 26. ಆ ದಿನ ಸಂವಿಧಾನವನ್ನು ರಚನೆ ಮಾಡಲಾಯಿತು ಅಂತ ಹೇಳಿ ಅದನ್ನು ನೆನೆಸಿ ಸಂವಿಧಾನ ದಿನ ಅಂತ ಮಾಡ್ತಾರೆ. ನಮ್ಮ ದೇಶದ ಸಂವಿಧಾನವನ್ನು ಬರೆದವರೊಂದು ಕೆಲವೊಂದು ಕಮಿಟಿಯಲ್ಲಿ ಸಾಕಷ್ಟು ಜನ, ಮುಖ್ಯವಾಗಿ ಅಂಬೇಡ್ಕರ್ ಅವರು ಇದ್ರು ಅಂತ ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಿ ಅಲ್ವಾ. ಸೊ ಅವರೆಲ್ಲರೂ ಈ ನಿಯಮವನ್ನು ಮಾಡಿದ್ದಾರೆ. ಹಾಗಾಗಿ ಈ ದೇಶ ಆ ನಿಯಮಗಳ ಪ್ರಕಾರ ನಡೀತಾ ಇದೆ. ಈ ಜಗತ್ತಿನಲ್ಲಿ ಈ ಕರ್ಮದ ನಿಯಮ ಇದೆ. ಇದನ್ ಮಾಡಿದವ್ರು ಯಾರು? ಈ ಪ್ರಶ್ನೆ ಕೇಳೋದು ಮೂಢನಂಬಿಕೆಯಾ? ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆ ನಿಯಾಮಕ, ಆ ಎಲ್ಲದರ ಸೃಷ್ಟಿಕರ್ತ, ಪಾಲಕ, ಪರಮೇಶ್ವರ ಯಾರು ಅಂತ ತಾನೇ ಹೇಳ್ತಾನೆ. 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನ ಮಾತು ಇದು: ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿ ಗಣಾ ಇವ. ಕೃಷ್ಣನ ಮಾತು ಇಲ್ಲಿ ಏನದು? ಹೇ ಧನಂಜಯ, ಹೇ ಅರ್ಜುನ. ಅರ್ಜುನನಿಗೆ ಇನ್ನೊಂದು ಹೆಸರು ಧನಂಜಯ ಅಂತ. ಕಿಂಚಿದಸ್ತಿ ನ ಅನ್ಯತ್, ಮತ್ತಃ ಪರತರಂ ನ ಅನ್ಯತ್ ಕಿಂಚಿದಸ್ತಿ. ಅಂದ್ರೆ ನನಗಿಂತಲೂ ಮಿಗಿಲಾದಂಥದ್ದು ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ, ನನಗಿಂತ ಶ್ರೇಷ್ಠವಾದ ಸತ್ಯ ಅನ್ನೋದು ಯಾವುದೂ ಇಲ್ಲ.
ನಾನು ಪರಾತ್ಪರನು. ಆ? ಕೃಷ್ಣ ಘೋಷಿಸ್ಕೊಳ್ತಾ ಇದ್ದಾನೆ. ಅವನಿಗೆ ಅಹಂಕಾರ ಅಂತಲ್ಲ, ಆತ ಹೇಳ್ತಾ ಇರೋದು ಸತ್ಯ. ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡೋಣ. ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೃಷ್ಣ ಹೇಳ್ತಾನೆ. ಈ ಉದಾಹರಣೆ ತುಂಬಾ ಇದನ್ನ ಗಮನಿಸ್ಬೇಕು. ಏನು ಉದಾಹರಣೆ ಅದು ನೋಡಿ. ಮಯಿ ಸರ್ವಂ ಇದಂ ಪ್ರೋತಂ, ನಾನು ಎಲ್ಲವನ್ನ ಧಾರಣೆ ಮಾಡಿದ್ದೀನಿ. ಹೇಗೆ? ಸೂತ್ರೇ ಮಣಿಗಣ ಇವ. ಹ, ಒಂದು ಹಾರದಲ್ಲಿ ಅಥವಾ ಒಂದು ಒಡವೆ ಅಥವಾ ನೆಕ್ಲೆಸ್ ಅಂತ ಏನು ಹೇಳ್ತಾರೆ, ಮಣಿಹಾರ ಅಂತ ಏನು ಹೇಳ್ತಾರೆ, ಅದರಲ್ಲಿ ಒಂದು ಒಳಗಡೆ ಪೋಣಿಸಿರುವಂತ ಒಂದು ದಾರ ಇರುತ್ತಲ್ವಾ. ಹ? ಆ ದಾರ ಏನ್ ಮಾಡುತ್ತೆ? ಎಲ್ಲ ಮಣಿಗಳನ್ನ, ಎಲ್ಲ ಈ ಹವಳೆಗಳನ್ನ ಹಿಡಿದಿಡುತ್ತೆ. ಎಲ್ಲವೂ ಕೂಡ ಆ ದಾರದ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಅಂತೆ ಅವಲಂಬಿತವಾಗಿರುವಂತಹ ಎಲ್ಲ ಆ ಮಣಿಗಳು, ಆ ದಾರ ಎಲ್ಲರಿಗೂ ಕಾಣುವುದಿಲ್ಲ. ಆದರೆ ಆ ದಾರ ಇಲ್ಲ ಅಂತ ಹೇಳೋನು ಮೂರ್ಖ. ಅಲ್ವೇ? ಹಾಗೆ ಈ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಆ ಪರಮ ಪುರುಷ ಕಾಣುವುದಿಲ್ಲ. ಆದರೆ ಎಲ್ಲವನ್ನು ನಡೆಸುತ್ತಿರುವವನು ಅದೃಶ್ಯ ರೂಪದಲ್ಲಿ ಆ ಪರಮಶಕ್ತಿ, ಆ ಪರಮಶಕ್ತಿವಂತ ಆತನೇ ಶ್ರೀಕೃಷ್ಣ. ಈ ಭಗವದ್ಗೀತೆಯಲ್ಲಿ ಯಾವುದೇ ಒಂದು ಸಂಶಯವಿಲ್ಲದೆ ಈ ಮಾತನ್ನ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸೂತ್ರೇ ಮಣಿಗಣ ಇವ. ಒಂದು ಮಣಿಯ ಹಾರದಲ್ಲಿ ಮಣಿಗಳು ಹೇಗೆ ಹಾರದ ಮೇಲೆ ಅವಲಂಬಿತವಾಗಿವೆಯೋ, ಆ ಮಣಿಗಳು ಆ ಹಾರದಲ್ಲಿವೆ ಅಂದ್ರೆ ಆ ದಾರವೇ ಎಲ್ಲವನ್ನ ಹಿಡಿದಿಟ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಈ ಜಗತ್ತಿನಲ್ಲಿ ಎಷ್ಟೊಂದು ವಿಸ್ಮಯಕಾರಿ ಅದ್ಭುತ ಬುದ್ಧಿ ಇಟ್ಟು ನಡೆಯುವಂತಹ ವಿಸ್ಮಯಕಾರಿ ಘಟನೆಗಳಿವೆ. ಆ ನಿಸರ್ಗದಲ್ಲಿ ಪ್ರತಿಯೊಂದು ವಸ್ತುವನ್ನು ಅಧ್ಯಯನ ಮಾಡ್ತಾ ಹೋದ್ರೆ ಅದರಲ್ಲಿ ಅನೇಕ ರೀತಿಯ ವಿಸ್ಮಯಕಾರಿ ವಿಷಯಗಳಿವೆ. ಒಂದು ಸಣ್ಣ ಎಲೆ ತಗೊಳ್ಳಿ ಅಥವಾ ಒಂದು ಸಣ್ಣ ಅಂಶ ತಗೊಳ್ಳಿ, ನೀರಾಗಿರಬಹುದು ಅಥವಾ ಗಾಳಿ ಆಗಿರಬಹುದು ಅಥವಾ ಸಾಗರವಾಗಿರಬಹುದು, ಏನೇ ಆಗಿರಬಹುದು, ಎಲ್ಲವನ್ನು ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಅನೇಕ ರೀತಿಯ ಆಶ್ಚರ್ಯಕಾರಿ ಸತ್ಯಗಳು ನಮಗೆ ತಿಳಿತಾ ಹೋಗ್ತವೆ. ಅಂದ್ರೇನು? ಅವುಗಳ ಹಿಂದೆ ಒಂದು ಬುದ್ಧಿಶಕ್ತಿ ಕಾರ್ಯ ಮಾಡ್ತಾ ಇದೆ. ಆ ಬುದ್ಧಿಶಕ್ತಿಯೇ ಎಲ್ಲವನ್ನ ಹಿಡಿದಿದೆ. ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಆ ಪರಮ ಬುದ್ಧಿವಂತನಾದಂತಹ ಶ್ರೀಕೃಷ್ಣನಿಂದ. ಆ ದಾರ ಶ್ರೀಕೃಷ್ಣನಂತೆ. ಆ ಮಣಿಗಳು ಈ ಸೃಷ್ಟಿಯ ಅಂದ್ರೆ ಎಲ್ಲ ಸೃಷ್ಟಿ, ಈ ಸೃಷ್ಟಿಯಲ್ಲಿರೋ ಎಲ್ಲ ಅಂಶಗಳು ಎಲ್ಲವೂ ಆ ಮಣಿಗಳಂತೆ. ಈ ಮಾತನ್ನ ಕೃಷ್ಣ ಘೋಷಿಸ್ತಾ ಇದ್ದಾನೆ. ಮತ್ತಃ ಪರತರಂ ನ ಅನ್ಯತ್. ಭಗವದ್ಗೀತೆಯ ಪ್ರಕಾರ ಶ್ರೀಕೃಷ್ಣನೇ ಪರಮಶ್ರೇಷ್ಠ. ಆತನಿಗೆ ಮಿಗಿಲಾದಂತಹ ಶ್ರೇಷ್ಠವಾದದ್ದು ಅಥವಾ ಸತ್ಯ ಅನ್ನೋದು ಯಾವುದೂ ಇಲ್ಲ. ಕೃಷ್ಣ ಇಷ್ಟೇ ಅಲ್ಲ, ಮುಂದೆ ಅರ್ಜುನನ ಅತಿ ಸಾರವಾದಂತಹ ಪ್ರಶ್ನೆಯನ್ನ ಕೇಳಿದಾಗ ಅರ್ಜುನನಿಗೆ ಕೃಷ್ಣ ಉತ್ತರಿಸ್ತಾನೆ. 10ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ, ಕೃಷ್ಣ ಈ ಅದ್ಭುತ ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತೆ. ಈ ಶ್ಲೋಕದಿಂದ ಮುಂದೆ ಬರುವಂತಹ 4 ಶ್ಲೋಕಗಳು ಅಂದರೆ 8, 9, 10 ಮತ್ತೆ 11, ಇದು ಭಗವದ್ಗೀತೆಯ 4 ಪ್ರಮುಖ ಶ್ಲೋಕಗಳು ಅಂತ ಹೇಳಿದ್ದಾರೆ. ಇವುಗಳನ್ನ ಚತುಶ್ಲೋಕಿ ಗೀತಾ ಅಂತ ಹೇಳ್ತಾರೆ. ಪೂರ್ತಿ ಭಗವದ್ಗೀತೆ 700 ಶ್ಲೋಕಗಳು ಅದರಲ್ಲಿರೋದು. ಆದರೆ ಆ 700 ಶ್ಲೋಕಗಳ ಸಾರ ಅದು ಈ 4 ಶ್ಲೋಕಗಳಲ್ಲಿದೆ. ಏನದು? ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅಹಂ ಸರ್ವಸ್ಯ ಪ್ರಭವ. ಎಲ್ಲವೂ ಕೂಡ ನನ್ನಿಂದ ಹೊರಹೊಮ್ಮುತ್ತಾ ಇದೆ. ಪ್ರಭವ, ನನ್ನಿಂದ ಉತ್ಪತ್ತಿ ಆಗ್ತಾ ಇದೆ. ಈ ಭೌತಿಕ ಜಗತ್ತಿನ ಎಲ್ಲ ಅಂಶಗಳು, ಎಲ್ಲ ಗ್ರಹಗಳು, ಎಲ್ಲ ಜೀವಿಗಳು, ಎಲ್ಲ ದೇವಿ ದೇವತೆಯರು ಎಲ್ಲವೂ ಕೂಡ ನನ್ನಿಂದ ಉತ್ಪತ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತೂ ಕೂಡ ಆ ಆದಿ ಅಂತ್ಯಗಳಿಲ್ಲದಂತಹ ಆ ಪರಮ ಧಾಮ, ಆ ಜಗತ್ತೂ ಕೂಡ, ಆಧ್ಯಾತ್ಮಿಕ ಜಗತ್ತಿನ ಧಾರಕನು ನಾನೇ. ಈ ಭೌತಿಕ ಜಗತ್ತಿನ ಸೃಷ್ಟಿಕರ್ತ, ಪಾಲಕ ಮತ್ತೆ ಅದನ್ನು ನಾಶ ಮಾಡುವವನೂ ನಾನೇ.
ಅದರ ರಕ್ಷಕನೂ ನಾನೇ. ಕೃಷ್ಣ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಸರ್ವಂ ಮತ್ತಃ ಪ್ರವರ್ತತೆ, ಎಲ್ಲವೂ ನನ್ನಿಂದ ವ್ಯಕ್ತವಾಗ್ತಾ ಇದೆ. ನಾನೇ ಎಲ್ಲದರ ಮೂಲ, ನಾನೇ ಎಲ್ಲದರ ಆಧಾರ. ಇದನ್ನ ತಿಳಿದವನು ಇತಿ ಮತ್ವಾ, ಇದನ್ನ ತಿಳಿದವಂತಹ ವ್ಯಕ್ತಿ ಏನ್ ಮಾಡ್ತಾನೆ? ಭಜಂತೆ ಮಾಂ ಭಜಂತೆ, ನನ್ನ ಭಜನೆಯನ್ನ ಮಾಡ್ತಾನೆ. ಭಜನೆ ಅಂದ್ರೆ ಇಲ್ಲಿ ಭಕ್ತಿ ಎಂದರ್ಥ, ಸೇವೆ ಎಂದರ್ಥ ಅಲ್ವಾ? ನನ್ನ ಭಕ್ತಿ, ನನ್ನ ಸೇವೆಯನ್ನ ಮಾಡ್ತಾನೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅಂತಹ ವ್ಯಕ್ತಿಗೆ ಕೃಷ್ಣ ಒಂದು ವಿಶೇಷ ಶಬ್ದದಿಂದ ಹೇಳ್ತಾನೆ, ಬುಧಾ. ಆತ ನಿಜವಾಗಿಯೂ ಬುದ್ಧಿವಂತ, ವಿದ್ವಾಂಸ, ಪಂಡಿತ. ನಿಜವಾಗಿಯೂ ಎಲ್ಲವನ್ನ ತಿಳಿದವನು ಯಾರು? ಯಾರು ಶ್ರೀಕೃಷ್ಣನೇ ಎಲ್ಲದರ ಮೂಲ, ಎಲ್ಲದರ ಆಧಾರ ಅಂತ ತಿಳಿತಾರೋ ಅವನೇ ನಿಜವಾಗಿಯೂ ಜ್ಞಾನಿ. ಬುಧಾ ಭಾವಸಮನ್ವಿತ, ನನ್ನ ಭಜನೆಯನ್ನ ಭಾವಪೂರ್ಣವಾಗಿ ಅವನು ಮಾಡ್ತಾನೆ, ಹೃದಯ ತುಂಬಿ ನನ್ನನ್ನು ಪೂಜಿಸ್ತಾನೆ. ಸುಮ್ಮನೆ ಮಾಡಬೇಕು ಮಾಡಬೇಕು ಕಾಟಾಚಾರದ ಭಕ್ತಿ ಅಂತಾರಲ್ಲ, ಆ ರೀತಿ ಅಲ್ಲ. ಭಗವಂತನ ಆ ಸತ್ಯವನ್ನ ತಿಳಿದವನು, ಆತನ ಮಹಿಮೆಯನ್ನ ತಿಳಿದವನು ತನ್ನ ಹೃದಯವನ್ನ ಅರ್ಪಿಸಿ ಹೃದಯದಿಂದ ಭಕ್ತಿಯನ್ನ ಮಾಡ್ತಾನೆ. ಕೃಷ್ಣ ಈ ಶ್ಲೋಕದಲ್ಲಿ ತನ್ನ ಆ ಸರ್ವೋತ್ತಮ ಸ್ಥಿತಿಯನ್ನ, ಆ ಸ್ಥಿತಿಯನ್ನ ತಿಳಿದವನ ವರ್ತನೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದು ಗೀತಾಸಾರದ ಮೊದಲನೆಯ ಶ್ಲೋಕ. ಶ್ರೀಕೃಷ್ಣನೇ ಎಲ್ಲದರ ಮೂಲ ಮತ್ತು ಎಲ್ಲದರ ಆಧಾರ. ಇದನ್ನು ತಿಳಿದು ವ್ಯಕ್ತಿ, ಪ್ರತಿಯೊಬ್ಬ ಜೀವಿ ಅವನ ಭಕ್ತಿ ಭಜನೆಯನ್ನ ಮಾಡಬೇಕು, ಹೃದಯಪೂರ್ಣವಾಗಿ ಭಜನೆಯನ್ನು ಮಾಡಬೇಕು. ಮುಂದಿನ ಶ್ಲೋಕದಲ್ಲಿ ಆ ಭಕ್ತಿ ಅಥವಾ ಭಜನೆ ಅಂದ್ರೆ ಏನು ಅನ್ನೋದನ್ನ ಕೃಷ್ಣ ಹೇಳ್ತಾನೆ 9ನೆಯ ಶ್ಲೋಕದಲ್ಲಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಕೃಷ್ಣ ಹೇಳ್ತಾ ಇದ್ದಾನೆ, ಮಚ್ಚಿತ್ತ, ಅಂತಹ ಬುದ್ಧಿವಂತ ವ್ಯಕ್ತಿ, ಅದೇ ರೀತಿಯಾಗಿ ಅನೇಕ ಬುದ್ಧಿವಂತ ವ್ಯಕ್ತಿಗಳು ಅಂದ್ರೆ ಯಾರು? ಬೇರೆ ಭಕ್ತರೊಡನೆ. ಆ ಎಲ್ಲ ಭಕ್ತರು ಒಟ್ಟಾಗಿ ಏನ್ ಮಾಡ್ತಾರೆ? ಅವರೆಲ್ಲರೂ ನನ್ನ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ. ಮಚ್ಚಿತ್ತ, ಆ ಬುದ್ಧಿವಂತರು ಭಕ್ತರು ಏನಿದ್ದಾರೆ ಅವರು ನನ್ನ ಬಗ್ಗೆ ಸ್ಮರಣೆಯನ್ನ ಮಾಡ್ತಾರೆ, ಅವರು ನನ್ನ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅದಕ್ಕೆ ಅಲ್ವಾ ಸತ್ಸಂಗ ಅಂತ ಹೇಳುದು. ಆ ಸತ್ಸಂಗದಲ್ಲಿ ಅದಕ್ಕೆ ಹರಿಕಥೆ ಅಂತ ಹೇಳ್ತಾರಲ್ವಾ ನಮ್ಮ ಸಂಸ್ಕೃತಿಯಲ್ಲಿ. ಅಂದ್ರೆ ಆ ಹರಿಯ ನಾಮರೂಪ ಗುಣ ಲೀಲೆ ವರ್ಣನೆಗಳನ್ನ ಚರ್ಚೆ ಮಾಡುವಂಥದ್ದು. ಅವರು ಸದಾ ಆ ಚರ್ಚೆಯಲ್ಲಿ ಪರಮ ಆನಂದವನ್ನ ಪಡಿತಾರೆ. ಮದ್ಗತ ಪ್ರಾಣ, ಅವರಿಗೆ ನನ್ನ ಕುರಿತಾದಂತಹ ವರ್ಣನೆಗಳೇನಿವೆ, ನನ್ನ ಕುರಿತಾದಂತಹ ಆ ಚಟುವಟಿಕೆ ಅಥವಾ ಸೇವೆಗಳೇನಿವೆ, ಅವುಗಳೇ ಅವರಿಗೆ ಪ್ರಾಣ. ಬೋಧಯಂತಃ ಪರಸ್ಪರಂ, ಅವರು ಪರಸ್ಪರ ಭೇಟಿಯಾಗಿ ನನ್ನ ಕುರಿತಾಗಿ ಚರ್ಚೆ ಮಾಡ್ತಾ ಪ್ರತಿಯೊಬ್ಬರು ಪರಸ್ಪರರಾಗಿ ತುಂಬಾ ಬೇರೆಯವರನ್ನ ಸಂತೋಷಪಡಿಸ್ತಾರೆ. ಹೀಗೆ ನನ್ನ ಕಥಯಂತಶ್ಚ ಮಾಂ ನಿತ್ಯಂ, ನನ್ನ ಕುರಿತಾಗಿ ಅವರು ಸದಾ ಮಾತನಾಡ್ತಾ ಇರ್ತಾರೆ. ಕಥಯಂತಶ್ಚ ಮಾಂ ನಿತ್ಯಂ, ಯಾಕಂದ್ರೆ ಹೃದಯದಲ್ಲಿ ಅವರಿಗೆ ಈ ಮಾತು ಸ್ಪಷ್ಟವಾಗಿದೆ, ಶ್ರೀಕೃಷ್ಣನೇ ಪರಮ. ಈ ಮಾತು ಯಾರ ಬುದ್ಧಿಗೆ ತಟ್ಟುತ್ತೋ ಅವರು ಹೃದಯ ಪೂರ್ತಿಯಾಗಿ ಭಗವಂತನಲ್ಲಿ ಆಕರ್ಷಿತವಾಗುತ್ತೆ. ಯಾಕಂದ್ರೆ ಭಗವಂತನಿಗಿಂತ ಆಕರ್ಷಕವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೇಳ್ಬೇಕಂದ್ರೆ ಎಲ್ಲ ಆಕರ್ಷಣೆಗಳು ಆ ಭಗವಂತನಿಂದನೇ ಬರ್ತಾ ಇವೆ. ಆತನ ನಿಜ ಮಹಿಮೆಯನ್ನ ತಿಳಿದವರು, ಆತನ ನಿಜ ಗುಣಗಳನ್ನ ತಿಳಿದವರು ಅವನನ್ನ ಪ್ರೀತಿಸೋದ್ರಿಂದ ದೂರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಶ್ಚಿತವಾಗಿ ಅವರು ಅವನಲ್ಲಿ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ. ಸೊ ಕಥಯಂತಶ್ಚ ಮಾಂ ನಿತ್ಯಂ, ಅದರಲ್ಲಿ ಅವರು ಸಂತುಷ್ಟರಾಗ್ತಾರೆ. ತುಷ್ಯಂತಿ ಚ ರಮಂತಿ, ಆ ಪರಮ ಆನಂದದಲ್ಲಿರ್ತಾರೆ. ನೋಡಿ, ಈ ಜಗತ್ತಿನಲ್ಲಿ ಅನೇಕರು ಭೌತಿಕ ಸಂಪತ್ತಿಗಾಗಿ, ಅನೇಕ ಸೌಕರ್ಯಗಳಿಗಾಗಿ ಕಷ್ಟಪಡ್ತಾರೆ. ಕೆಲವೊಮ್ಮೆ ಆ ಸಂಪತ್ತು ಸೌಕರ್ಯಗಳು ದೊರಕಬಹುದು, ದೊರಕದೇ ಇರಬಹುದು. ದೊರಕಿದಾಗ ಎಲ್ಲರಿಗೂ ಸಂತೋಷವಾಗುತ್ತೆ. ಯಾವಾಗ ಅವು ಸಿಗೋದಿಲ್ವೋ ಅಥವಾ ಜನರು ನಮ್ಮ ಜೊತೆ ಸರಿಯಾಗಿ ವರ್ತಿಸೋದಿಲ್ವೋ,
ತುಂಬ ನೋವಾಗತ್ತಲ್ವಾ? ಆದರೆ ಯಾವೊಬ್ಬ ವ್ಯಕ್ತಿ ಈ ಭಗವಂತನ ಭಕ್ತಿಯನ್ನ ಈ ರೀತಿಯಾಗಿ ಪರಿಪಾಲಿಸ್ತಾನೋ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಆತ ಸಂತುಷ್ಟನಾಗಿರ್ತಾನೆ. ಹಾಗಾಗಿ ಭಗವಂತನ ಭಕ್ತರೇನಿದ್ದಾರೆ, ನಿಜ ಭಕ್ತರೇನಿದ್ದಾರೆ, ಯಾವುದೇ ಭೌತಿಕ ಪರಿಸ್ಥಿತಿಯಲ್ಲಿರಬಹುದು, ಅದರಿಂದ ಅವರು ಕಳವಳಗೊಳ್ಳೋದಿಲ್ಲ. ಆ, ಕೆಲವೊಮ್ಮೆ ಅವರ ಬಾಹ್ಯ ಜೀವನ ಅತ್ಯಂತ ಕಷ್ಟ ಕಳವಳದಲ್ಲಿದ್ದರೂ ಕೂಡ ಅವರ ಆಂತರಿಕ ಚಿತ್ತ ಏನಿದೆ ಅದು ಭಗವಂತನ ಚಿಂತನೆಯಲ್ಲಿ ಎಷ್ಟು ಆಳವಾಗಿರುತ್ತೆ ಅಂದರೆ ಅದರಲ್ಲಿ ಅವರು ಎಷ್ಟು ಸಂತುಷ್ಟರಾಗಿರ್ತಾರೆ. ಈ ರೀತಿಯಾಗಿ ಅನೇಕ ಉದಾಹರಣೆಗಳಿವೆ. ನಮ್ಮ ಇತಿಹಾಸ ಗ್ರಂಥಗಳಲ್ಲಿ ಅನೇಕ ಉದಾಹರಣೆಗಳು. ಒಂದು ಉದಾಹರಣೆ ನನಗೆ ಅದನ್ನು ನಾನು ಮರಿಲಿಕ್ಕೆ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಭಕ್ತ ಅಂಬರೀಷ ಅಂತ ಒಂದು ಉದಾಹರಣೆ ಬರುತ್ತೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ. ಈ ವ್ಯಕ್ತಿ ಎಷ್ಟು ಪರಮ ಭಕ್ತನಾಗಿದ್ದ ಅಂದರೆ ಆತನಿಗೆ ಒಂದು ಸಮಯದಲ್ಲಿ ಒಬ್ಬ ಋಷಿ ವಿನಾಕಾರಣ ಅದು ತಪ್ಪೇ ಅಲ್ಲ, ವಿನಾಕಾರಣ ಅವನೊಂದು ಘೋರ ಶಾಪವನ್ನು ನೀಡ್ಬಿಡ್ತಾನೆ. ಒಂದು ದೊಡ್ಡ ಅಸುರನನ್ನ, ದೈತ್ಯನನ್ನ ಸೃಷ್ಟಿ ಮಾಡಿ ಆ ಅಸುರ ನೀನು ಹೋಗಿ ಆ ಅಂಬರೀಷನನ್ನ ಕೊಲ್ಲು ಅಂತ ಕಳಿಸ್ತಾನೆ. ಆ ದೈತ್ಯ ಅಸುರ ರಾಕ್ಷಸ ಕೊಲ್ಲಲಿಕ್ಕೆ ಬಂದಾಗ ಈ ಮಹಾನ್ ಭಕ್ತ ಅಂಬರೀಷ ಕೈ ಜೋಡಿಸಿ ಭಗವಂತನನ್ನ ನೆನೀತಾ ಇದ್ದಾನೆ, ಸ್ಮರಣೆ ಮಾಡ್ತಾ ಇದ್ದಾನೆ. ಭಗವಂತ, ನನ್ನದೇನಿದೆಯೋ ಅದೆಲ್ಲವೂ ನಿನ್ನದೇ. ನನ್ನ ದೇಹ, ನನ್ನವರು, ನನ್ನ ರಾಜ್ಯ, ನನ್ನ ಎಲ್ಲ ಸಾಮರ್ಥ್ಯ ಶಕ್ತಿಗಳೆಲ್ಲವೂ ಕೂಡ ನಿನ್ನದೇ, ನನ್ನ ಪ್ರಾಣವೂ ನಿನ್ನದೇ. ನೀನು ಹೇಗೆ ನಿಶ್ಚಯಿಸ್ತೀಯೋ ಹಾಗಾಗ್ಲಿ ಅಂತ ಹೇಳಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದಾನೆ. ಭಗವಂತ ನಿನ್ನ ರಕ್ಷಿಸುವಂತ ಕೂಡ ಬಿಡುವುದಿಲ್ಲ, ಅಂತಹ ಮಹಾನ್ ಭಕ್ತ ಈತ. ಕೃಷ್ಣ ವಿಷ್ಣು ಈತನ ಪರಮ ಭಕ್ತಿಯನ್ನು ಕಂಡುಬಿಟ್ಟು ತಕ್ಷಣವೇ ತನ್ನ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಆ ಸುದರ್ಶನ ಚಕ್ರ ಆ ರಾಕ್ಷಸನನ್ನ ಸಂಹರಿಸುತ್ತೆ. ನಂತರ ಆ ಋಷಿಯ ಹಿಂದೆ ಓಡುತ್ತೆ. ಯಾರಿಗಾದ್ರೂ ಗೊತ್ತಾ ಋಷಿ ಹೆಸರು ಯಾರು ಏನು ಅಂತ? ಆ ದುರ್ವಾಸರು. ದುರ್ವಾಸರು, ಕರೆಕ್ಟ್. ದುರ್ವಾಸ ಮುನಿಗಳು ಅವರು ಪರಮಜ್ಞಾನಿ ಋಷಿಗಳು, ವಿರಕ್ತರು. ಆದರೆ ಅವರಿಂದ ಈ ತಪ್ಪಾಗ್ಬಿಟ್ಟಿರುತ್ತೆ. ಅವರು ಈ ಸುದರ್ಶನಿಂದ ರಕ್ಷಿತರಾಗಲು ಎಲ್ಲೆಲ್ಲಿ ಹೋಗ್ತಾರೆ. ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಎಲ್ಲ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ನಂತರ ಕೈಲಾಸಕ್ಕೆ ಹೋಗ್ತಾರೆ, ವೈಕುಂಠಕ್ಕೂ ಹೋಗ್ತಾರೆ. ಅಲ್ಲಿ ಹೋದ್ರೂ ಕೂಡ ವಿಷ್ಣು ಹೇಳ್ತಾನೆ, ನಿನ್ನ ರಕ್ಷಣೆಯನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಭಕ್ತನ ಸ್ವತ್ತು, ನೀನು ನನ್ನ ಭಕ್ತನ ಕುರಿತಾಗಿ ತಪ್ಪು ಕಾರ್ಯವನ್ನು ಮಾಡಿದ್ದೀಯ. ಆ ಭಕ್ತ ನಿನಗೆ ಕ್ಷಮೆ ನೀಡಿದರೆ ನೀನು ರಕ್ಷಿತನಾಗ್ತೀಯ ಅಂತ ಹೇಳಿದಾಗ ಆ ದೂರ್ವಾಸ ಮುನಿ ಓಡೋಡಿ ಬಂದು 1 ವರ್ಷಗಳ ಕಾಲ ಪರ್ಯಟನೆ ಮಾಡಿರ್ತಾನೆ. ಆದರೂ ಕೂಡ ಅವನು ರಕ್ಷಿತನಾಗಿರೋದಿಲ್ಲ. ಕೊನೆಗೆ ಓಡೋಡಿ ಬಂದು ಆ ರಾಜನ ಕಾಲಿಗೆ ಬೀಳುವಾಗ ಬಂದಾಗ ಆ ರಾಜ ತಕ್ಷಣವೇ ಅವನನ್ನು ಮೇಲೆತ್ತಿ ಅಪ್ಪಿಕೊಂಡು ಅವನ ರಕ್ಷಣೆಗಾಗಿ ಪ್ರಾರ್ಥಿಸ್ತಾನೆ ಸುದರ್ಶನಕ್ಕೆ. ಆಗ ಸುದರ್ಶನ, ವಿಷ್ಣು ಎಲ್ಲರೂ ಆತನ ಭಕ್ತಿಯನ್ನ ಮೆಚ್ಚಿ ಕೊಂಡಾಡ್ತಾರೆ. ನೋಡಿ, ಹೊರರೂಪದಲ್ಲಿ ಒಬ್ಬ ರಾಜ, ಆದರೆ ಆತನ ಭಕ್ತಿ ಹೇಗಿತ್ತು ಅಂತ. ಆದರೆ ಹೊರರೂಪದಲ್ಲಿ ಒಬ್ಬ ಋಷಿಯಾದವನು, ವಿರಕ್ತನು, ಆದರೆ ಕೇವಲ ಶುಷ್ಕ ಜ್ಞಾನಿ, ಭಕ್ತಿ ಇಲ್ಲದಂಥವನು, ಆತ ಎಷ್ಟು ಒಂದು ರೀತಿ ಗತಿಗೆಟ್ಟು ಎಲ್ಲೆಲ್ಲಿ ತಿರುಗಬೇಕಾಯಿತು ಆತ ತನ್ನ ರಕ್ಷಣೆಗೋಸ್ಕರ. ಹೀಗೆ ಭಗವಂತನ ಭಕ್ತರ ಮುಖ್ಯ ಲಕ್ಷಣ ಏನು? ಭಗವಂತನ ಚಿಂತನೆಯಲ್ಲಿ ಅವರು ಮಗ್ನರಾಗಿರ್ತಾರೆ. ಹೀಗಂದ ತಕ್ಷಣ ಅವರು ಬಾಹ್ಯ ಕಾರ್ಯಗಳಲ್ಲಿ, ಕರ್ತವ್ಯಗಳಲ್ಲಿ ಆಗೋದು ಅಥವಾ ಅದರಲ್ಲಿ ಅವರು ಸರಿಯಾಗಿ ಪಾಲನೆ ಮಾಡೋದಿಲ್ಲ ಅಂತ ಅಲ್ಲ. ಈ ವ್ಯಕ್ತಿ ಮಹಾನ್ ಭಕ್ತ, ಅವನು ಸಾಮ್ರಾಟನಾಗಿದ್ದ. ಪೂರ್ತಿ ಪೃಥ್ವಿ, ಈ ಭೂಮಂಡಲ ಏನಿದೆ ಇದರ ಅಧಿಪತ್ಯ ಅವನದ್ದಾಗಿತ್ತು. ಅಂತಹ ಸಾಮ್ರಾಟ, ಆದರೆ ಅಷ್ಟೇ ಮಹಾನ್ ಭಕ್ತ ಆತ. ಸೊ ಹೀಗೆ ಭಕ್ತನ ಲಕ್ಷಣಗಳನ್ನು ಕೃಷ್ಣ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ 2ನೇ ಶ್ಲೋಕದಲ್ಲಿ. ಗೀತಾ ಸಾರ, ಗೀತಾ ಭಗವದ್ಗೀತೆಯ ಚತುಶ್ಲೋಕಿ ಗೀತೆ ಅಂತ ಏನು ಹೇಳ್ತಾರೆ, ಅದರ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ನನ್ನ ಭಕ್ತರು ನನ್ನ ಭಕ್ತಿಯ ಭಜನೆಯನ್ನ ಮಾಡ್ತಾರೆ ಅಂತ. ಇದಾದ ಮೇಲೆ ಕೃಷ್ಣ ಹೇಳ್ತಾನೆ, ಅಂತಹ ಭಕ್ತರ ಭಕ್ತಿಯನ್ನ ಕಂಡು ನನಗೆ ನಾನು ಎಷ್ಟು ನಾನು ಅವರಿಗೆ ಕೃತಜ್ಞನಾಗಿದ್ದೀನಿ. ನಾನು ಅವರಿಗೆ ಅವರ ಪ್ರೀತಿಯನ್ನ ಸ್ವೀಕರಿಸಿ ಅವರಿಗೆ ನನ್ನೆಡೆ ಬರಲಿಕ್ಕೆ ಎಲ್ಲವನ್ನೂ ಕೂಡ ನಾನು ಅವರಿಗೆ ನೀಡ್ತೀನಿ. ಅವರಿಗೆ ಏನೇನು ಕೊರತೆಗಳಿವೆಯೋ, ಅವಶ್ಯಕತೆಗಳಿವೆಯೋ ಅವೆಲ್ಲವನ್ನೂ ಕೂಡ ನಾನು ಪೂರೈಸ್ತೀನಿ. ತೇಷಾಂ ಸತತಯುಕ್ತಾನಾಂ
ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಶ್ರೀಕೃಷ್ಣನ ಮಾತು ಏನದು? ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ, ಅಂದರೆ ಪ್ರೀತಿಪೂರ್ವಕಂ ಸತತಯುಕ್ತಾನ, ಸದಾ ನನ್ನ ಸ್ಮರಣೆ. ಭಗವಂತನ ಸೇವೆ ಅದು ದುಬಾರಿ ಅಲ್ಲ. ಆ ಸೇವೆಯನ್ನ ವ್ಯಕ್ತಿ ಮನಸ್ಸಿನ ಮೂಲಕ ಕೂಡ ಮಾಡಬಹುದು. ಆತನಿಗೇನು ದುಡ್ಡು ಸಂಪತ್ತು ಹೆಚ್ಚು ಹೆಚ್ಚು ವೈಡೂರ್ಯಗಳು ಆಭರಣಗಳನ್ನು ಅರ್ಪಿಸಿಯೇ ಆ ಪರಮನ ಸೇವೆ ಮಾಡಬೇಕಾ? ಇಲ್ಲ. ಕೃಷ್ಣನ ಸೇವೆ ನೀವು ಕೇವಲ ಒಂದು ತುಳಸಿ ದಳದಿಂದ ಮಾಡಬಹುದು. ಅದೂ ಇಲ್ಲ ಅಂದರೆ ಮನಸ್ಸಿನಲ್ಲಿ ಒಂದು ಸುಂದರವಾದಂತಹ ಇಚ್ಛೆಯನ್ನ ಮನಸ್ಸಿನಲ್ಲೇ ಅರ್ಪಣೆ ಮಾಡಬಹುದು. ಅದನ್ನು ಕೂಡ ಭಗವಂತ ಸ್ವೀಕರಿಸ್ತಾನೆ. ಆ ಆ, ಭಗವಂತ ಭಾವಗ್ರಾಹಿ, ಭಾವಗ್ರಾಹಿ ಜನಾರ್ದನ ಅಂತ ಹೇಳಿದ್ದಾರೆ. ಸೊ ಇಂತಹ ಭಕ್ತಿಯನ್ನು ನಾವು ಪ್ರೀತಿಪೂರ್ವಕವಾಗಿ ಮಾಡಬೇಕು. ಭಗವಂತನ ಭಕ್ತಿಯಲ್ಲಿ ಅತ್ಯಂತ ಆ ಅಂದ್ರೇನು ತುಂಬ ಮುಖ್ಯವಾದದ್ದು, ಇನ್ಫ್ಯಾಕ್ಟ್ ಭಕ್ತಿ ಅಂದರೆ ಅಲ್ಲಿ ಮುಖ್ಯವಾಗಿ ಅಥವಾ ಇರಲೇಬೇಕಾದಂತಹ ಅಂಶ ಅಂದರೆ ಅಲ್ಲಿ ಪ್ರೀತಿ. ಭಗವಂತನ ಸೇವೆಯನ್ನ ಪ್ರೀತಿಯಿಂದ ಮಾಡಬೇಕು. ಹೇಗೆ ನಮ್ಮವರನ್ನ ನಾವು ಪ್ರೀತಿಸಿ ಅವರ ಸೇವೆ ಮಾಡ್ತೀವಲ್ವಾ? ಒಂದು ತಾಯಿ ಮಗುವನ್ನ ಸೇವೆ ಮಾಡುವಾಗ ಅದೆಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಮಾಡ್ತಾಳೆ. ಅಥವಾ ಒಬ್ಬ ಹೆಂಡತಿ ಗಂಡನ ಸೇವೆ ಮಾಡುವಾಗ ಆಗಿರ್ಬೋದು, ಒಬ್ಬ ಸ್ನೇಹಿತ ಇನ್ನ ಸ್ನೇಹಿತನನ್ನ ಮಾಡು. ಹಾಗೆ ಭಗವಂತನೊಡನೆ ನಾವು ಅವನ ಸೇವೆಯನ್ನ ಮಾಡಬೇಕು. ಆ ಮಾಡಿದಾಗ ಕೃಷ್ಣ ಏನು ಹೇಳ್ತಾನೆ? ದದಾಮಿ ಬುದ್ಧಿಯೋಗಂತ, ನಾನು ಆ ವ್ಯಕ್ತಿಗೆ ಬುದ್ಧಿಯನ್ನು ನೀಡ್ತೀನಿ. ಯಾವ ಬುದ್ಧಿ? ತನ್ನೆಡೆಗೆ ಬರುವಂತಹ ಬುದ್ಧಿ. ಹೇಗೆ ತನ್ನೆಡೆಗೆ ಬರಲು ಆತ ಶ್ರಮಿಸಬೇಕು, ಕಾರ್ಯ ಮಾಡಬೇಕು, ಏನೇನು ಅವನ ಅವಶ್ಯಕತೆ ಇದೆ ಅದೆಲ್ಲವನ್ನ ಕೃಷ್ಣ ತಾನೇ ನೀಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡ್ತೀನಿ. ಆ ಬುದ್ಧಿ ಕೊಡ್ತಾ ಇದ್ದಾನೆ. ಅದಲ್ಲದೆ ಕೃಷ್ಣ ಅತಿ ಅನುಕಂಪದಲ್ಲಿ ಈ ಕೊನೆಯ ಶ್ಲೋಕವನ್ನ ಹೇಳ್ತಾನೆ. ಭಗವದ್ಗೀತೆಯ ಸಾರ ರೂಪದ ಈ ಶ್ಲೋಕ. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವಥ. ಶ್ರೀಕೃಷ್ಣನ ಮಾತು ಏನದು? ಅಂತಹ ಭಕ್ತರಿಗೆ ವಿಶೇಷ ಅನುಕಂಪವನ್ನು ನಾನು ನೀಡ್ತೀನಿ. ಏನದು? ನಾನೇ ಆ ವ್ಯಕ್ತಿಯ ಹೃದಯದಲ್ಲಿ ಪ್ರವೇಶಿಸಿ ಆ ಹೃದಯದಲ್ಲಿರುವಂತಹ ಅವಿದ್ಯೆಯ ಅಂಧಕಾರವನ್ನು ನಾನು ನಿರ್ಮೂಲನೆ ಮಾಡ್ತೀನಿ. ಆ ಜ್ಞಾನ ದ್ವೀಪವನ್ನು ನಾನು ಪ್ರಜ್ವಲಿಸ್ತೀನಿ. ಕೃಷ್ಣ ಹೇಳ್ತಾ ಇದ್ದಾನೆ, ಹೃದಯದಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾನು ನಾಶ ಮಾಡುತ್ತೇನೆ. ಕೃಷ್ಣ ನಮ್ಮ ಹೃದಯದ ಎಲ್ಲ ಅನರ್ಥಗಳನ್ನ, ಆ ಮಲಿನತೆಯನ್ನ ದೂರ ಮಾಡ್ತಾನೆ. ನಾವೇನು ಮಾಡ್ಬೇಕು? ಹಾಗಾದ್ರೆ ನಾವು ಒಂದೇ ಕಾರ್ಯ ಮಾಡಬೇಕಾಗಿರೋದು. ಏನದು? ಆತನ ಭಕ್ತಿ. ಆ ಭಕ್ತಿಯನ್ನ ಮಾಡುವ ಲಕ್ಷಣಗಳೇನು? ಆತನ ನಾಮಸ್ಮರಣೆ, ಆತನ ಚಿಂತನೆ, ಆತನ ಸೇವೆ, ಆತನ ಭಕ್ತರೊಡನೆ ಸತ್ಸಂಗ, ಇವೆಲ್ಲವೂ ಕೂಡ ಭಕ್ತಿಯ ಲಕ್ಷಣಗಳು. ಹೀಗೆ ಭಗವದ್ಗೀತೆಯ ಸಾರ ಅದು ಆ ಪರಮಪುರುಷ ಶ್ರೀಕೃಷ್ಣನ ಭಕ್ತಿ. ಆ ಭಕ್ತಿಯಲ್ಲಿ ಜೀವಿಯ ಸರ್ವ ಕಲ್ಯಾಣವೂ ಇದೆ. ಇದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಾವುದೇ ಒಂದು ರೀತಿಯ ಏನು ಸಂಶಯವಿಲ್ಲದೆ ಸ್ಪಷ್ಟವಾಗಿ ಈ ಮಾತನ್ನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಂತಹ ಭಗವದ್ಗೀತೆಯನ್ನ ನಾವು ಸರಿಯಾಗಿ ಕಲಿತರೆ, ಪಾಲಿಸಿದರೆ ನಮ್ಮ ಕಲ್ಯಾಣವಾಗ್ತದೆ, ನಮ್ಮ ಜೀವನ ಸಾರ್ಥಕವಾಗ್ತದೆ. ಈ ಭಗವದ್ಗೀತೆನ ಹೇಗೆ ಕಲಿಬೇಕು? ಈ ಮಾತು ನಮ್ಮ ಬಾರಿ ಅನೇಕ ಈ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಹೇಗೆ ಕಲಿಬೇಕು ಅಂತ. ನನಗೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಕಥೆ ನೆನಪಾಗುತ್ತೆ, ಅಥವಾ ಇತಿಹಾಸದೊಂದು ಪ್ರಸಂಗ. ಈ ಪ್ರಸಂಗ ಆಗಿದ್ದು ನಮ್ಮ ಕರ್ನಾಟಕದ ಬಳಿ ಇರುವಂತಹ ಅಥವಾ ಈ ತಮಿಳುನಾಡು ರಾಜ್ಯದ ಒಂದು ತೀರ್ಥಕ್ಷೇತ್ರ ಶ್ರೀರಂಗಂ. ಶ್ರೀರಂಗಂ ಕ್ಷೇತ್ರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ. ಯಾವುದದು? ಹೋಗಿದ್ದೀರಾ ಯಾರಾದರೂ? ಯಾವ ದೇವಸ್ಥಾನ ಅಂತ? ರಂಗನಾಥ. ರಂಗನಾಥ ಸ್ವಾಮಿ ದೇವಸ್ಥಾನ. ಆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಆ ಅನಂತ ಶಯನ
ಪನ್ನಗ ಶಯನ ವಿಷ್ಣುವಿನ ಮೂರ್ತಿ, ದೊಡ್ಡದಾಗಿರೋ ಮೂರ್ತಿ. ಇತ್ತೀಚೆಗೆ ನಾವು ಕೆಲವು ಭಕ್ತರೊಡನೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಶ್ರೀರಂಗಂ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಘಟನೆ ಆಯಿತು ಸುಮಾರು 500 ವರ್ಷಗಳ ಹಿಂದೆ. ಶ್ರೀ ಚೈತನ್ಯ ಮಹಾಪ್ರಭು, ಮಹಾನ್ ವ್ಯಕ್ತಿ, ಶ್ರೀಕೃಷ್ಣನ ಅವತಾರವೇ ಆ ವ್ಯಕ್ತಿ ಅಲ್ಲಿ ಆ, ಬಂದಾಗ ದೇವಸ್ಥಾನದ ಪ್ರಾಂಗಣದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡು ಪುಸ್ತಕ ಹಿಡಿದು ಓದ್ಲಿಕ್ಕೆ ಪ್ರಯತ್ನ ಪಡ್ತಿರೋದನ್ನ ನೋಡಿದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಬಂದು ನೋಡಿದಾಗ ಆ ವ್ಯಕ್ತಿ ಸುತ್ತ ಕೆಲವು ಜನ ಆತನನ್ನು ನೋಡಿ ನಗಾಡ್ತಾ ಇದ್ರು. ಅದನ್ನು ಕೂಡ ಕಂಡ್ರು. ಏನಿದು ಅಂತ ಬಂದು ನೋಡಿದ್ರೆ ಈ ಓದ್ತಾ ಇರುವಂತ ವ್ಯಕ್ತಿಗೆ ಆ ವ್ಯಕ್ತಿ ಓದ್ತಾ ಇದ್ದಿದ್ದು ಭಗವದ್ಗೀತೆ. ಆ ವ್ಯಕ್ತಿ ಒಬ್ಬ ಬ್ರಾಹ್ಮಣನಂತೆ ಕಾಣ್ತಾ ಇದ್ದ, ಕೂತ್ಕೊಂಡಿದ್ದ, ಓದ್ತಾ ಇದ್ದ. ಆದರೆ ಆತನಿಗೆ ಭಗವದ್ಗೀತೆ ಶ್ಲೋಕ ಓದುವಂತಹ ಸಂಸ್ಕೃತ ಜ್ಞಾನ ಇರಲಿಲ್ಲ. ಸೊ ಹಾಗಾಗಿ ಓದ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ತೊದಲ್ತಾ ಇದ್ದಾನೆ, ತಪ್ಪಾಗಿ ಹೇಳ್ತಾ ಇದ್ದಾನೆ. ಅದನ್ನೆಲ್ಲ ನೋಡಿ ಜನ ನಗಾಡ್ತಾ ಇದ್ರು. ಆಗ ಆತನ ವಿಶೇಷವಾಗಿ ಆತನ ಕಣ್ಣಲ್ಲಿ ಕಣ್ಣೀರು ಇತ್ತು. ಇದನ್ನು ನೋಡಿಬಿಟ್ಟು ಆಶ್ಚರ್ಯಚಕಿತರಾಗಿ ಚೈತನ್ಯ ಮಹಾಪ್ರಭುಗಳು ಪ್ರಶ್ನೆ ಕೇಳ್ತಾರೆ ಆ ವ್ಯಕ್ತಿಗೆ, ಯಾಕಪ್ಪ ನೀನು ಈ ಪುಸ್ತಕ ಓದ್ತಿದ್ಯಾ? ನಿನಗೆ ಓದ್ಲಿಕ್ಕೂ ಬರೋದಿಲ್ಲ ಅನ್ಸುತ್ತೆ, ಅಟ್ಲೀಸ್ಟು ಸರಿಯಾಗಾದ್ರೂ ಕಲ್ತು ಓದ್ಬೋದಲ್ವಾ? ಅಷ್ಟೊಂದು ಕಷ್ಟ ಇದ್ರೂ ಕೂಡ ಈ ಪುಸ್ತಕ ಓದ್ತಾ ಇದ್ಯಾ, ಯಾಕೆ? ಆ ವ್ಯಕ್ತಿ ಹೇಳ್ದ, ನನ್ನ ಗುರುಗಳು ಭಗವದ್ಗೀತೆಯನ್ನು ಓದ್ಲಿಕ್ಕೆ ಹೇಳಿದ್ದಾರೆ ಪ್ರತಿದಿನ, ನಾನು ಅದಕ್ಕೋಸ್ಕರ ಈಗ ನಾನು ಈ ಗ್ರಂಥವನ್ನ ಹಿಡಿದು ಓದ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಅಬ್ಬಾ, ಗುರುಗಳ ಮಾತನ್ನ ಎಷ್ಟು ಗಂಭೀರವಾಗಿ ಪಾಲಿಸ್ತಾ ಇದ್ದಾನೆ ಅಂತ ಚೈತನ್ಯ ಮಹಾಪ್ರಭುಗಳು ಆತನನ್ನು ಹೊಗಳಾಡಿದ್ರು. ಅದಾದ ಮೇಲೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಇತ್ತು. ಏನದು? ಓಕೆ, ನಿನಗೆ ಅದರ ಅರ್ಥನೇ ಗೊತ್ತಾಗ್ತಾ ಇಲ್ವಲ್ಲ, ನಿನಗೆ ಭಾಷೆನೇ ತಿಳಿದಿಲ್ಲ, ಹಂಗಿದ್ರೆ ಅರ್ಥನೂ ಗೊತ್ತಾಗ್ತಾ ಇಲ್ಲ, ಹಾಗಿದ್ದಲ್ಲಿ ನೀನು ಕಣ್ಣೀರಿಡ್ತಾ ಇದೆಯಲ್ಲ, ಇದ್ಯಾಕೆ? ಆಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಭಗವದ್ಗೀತೆಯ ಶ್ಲೋಕಗಳ ಅರ್ಥ ನನಗೆ ಪೂರ್ತಿ ಸೂಕ್ಷ್ಮವಾಗಿ ತಿಳಿದೇ ಇದ್ರೂ ಕೂಡ ನನಗೆ ಈ ಒಂದು ಮಾತು ತುಂಬಾ ನನಗೆ ಹೃದಯ ಸ್ಪರ್ಶಿಯಾಗಿದೆ. ಏನದು? ಶ್ರೀಕೃಷ್ಣ ತನ್ನ ಭಕ್ತನಿಗೋಸ್ಕರ ಪಾರ್ಥ ಸಾರಥಿ, ಆ ಸಾರಥಿಯಾದ ಕುದುರೆಗಳನ್ನ ಚಾಲನೆ ಮಾಡುವಂತಹ, ರಥವನ್ನ ಚಾಲನೆ ಮಾಡುವಂತಹ ಒಬ್ಬ ಚಾಲಕ, ಸಾರಥಿಯಾಗಿದ್ದಾನೆ. ತನ್ನ ಭಕ್ತನ ಸೇವೆಯಲ್ಲಿ ಆತ ಯಾವ ಸ್ಥಿತಿಯ ಸ್ಥಾನವನ್ನು, ಪಾತ್ರವನ್ನು ವಹಿಸ್ಲಿಕ್ಕೆ ತಯಾರಾಗಿದ್ದಾನೆ. ಎಷ್ಟು ಅವನ ಭಕ್ತರ ಮೇಲೆ ಅವನಿಗೆ ಪ್ರೇಮ, ಪ್ರೀತಿ, ವಾತ್ಸಲ್ಯ. ಆ ಭಕ್ತ ವಾತ್ಸಲ್ಯವನ್ನ ಕಂಡು ನಾನು ತುಂಬಾ ತುಂಬಾ ಒಂದು ರೀತಿ ಭಗವಂತನ ಕುರಿತಾಗಿ ನನಗೆ ಒಂದು ರೀತಿಯ ಸಂತೋಷ, ಆತನ ಗುಣಗಳನ್ನ ತಿಳಿದು ನನಗೆ ಆಶ್ಚರ್ಯ. ಅಂತಹ ಮಹಾಮಹಿಮಾ ಈ ಶ್ರೀಕೃಷ್ಣ. ಇದು ಕೃತಜ್ಞತೆಯ ಕಣ್ಣೀರು ಅಂತ ಹೇಳಿ ಅವನ ಹೇಳಿದಂತೆ. ಆಗ ಚೈತನ್ಯ ಮಹಾಪ್ರಭುಗಳು ಅವನ್ನ ಅಪ್ಪಿಕೊಂಡು ಹೇಳಿದ್ರು, ನೀನೇ ನಿಜವಾಗಿಯೂ ಭಗವದ್ಗೀತೆ ತಿಳಿದವನು ಅಂತ. ಸೊ ಭಗವದ್ಗೀತೆಯನ್ನ ನಾವು ಅಧ್ಯಯನ ಮಾಡಿ ನಾವು ಏನನ್ನ ಪಡಿಬೇಕು? ಶ್ಲೋಕಗಳ ಕಂಠಪಾಠ ಮಾಡಿದ್ದೀನಿ, ನಾನು ಪೂರ್ತಿ ಭಗವದ್ಗೀತೆಯನ್ನ ಓದ್ತೀನಿ, ತಪ್ಪಿಲ್ಲದೆ ಎಲ್ಲ ಶ್ಲೋಕಗಳ ಪಠಣೆಯನ್ನ ಮಾಡಬಲ್ಲೆ. ಈ ರೀತಿಯಾದಂತಹ ಒಂದು ರೀತಿ ಪ್ರತಿಷ್ಠೆ ಮಾತುಗಳಲ್ಲ. ನಮ್ಮ ಪ್ರತಿಷ್ಠೆಯನ್ನ, ಅಹಂಕಾರವನ್ನು ತೋರಿಸಲಿಕ್ಕೆ ಭಗವದ್ಗೀತೆಯನ್ನು ಉಪಯೋಗಿಸಬಾರ್ದು. ಭಗವದ್ಗೀತೆಯ ನಿಜವಾದ ಪ್ರಯೋಜನ ಅದು ಭಗವಂತನ ಭಕ್ತಿಯಾಗಿರಬೇಕು. ನಿಷ್ಕಲ್ಮಶವಾದಂತಹ ಪ್ರಾಮಾಣಿಕವಾದಂತಹ ಭಕ್ತಿ, ಅದನ್ನ ಭಗವಂತ ಸ್ವೀಕರಿಸ್ತಾನೆ. ಹೀಗೆ ನಾವು ಪ್ರತಿನಿತ್ಯ ಭಗವದ್ಗೀತೆಯನ್ನ ಓದಬೇಕು. ಶ್ರೀಲ ಪ್ರಭುಪಾದರು ಈ ಭಗವದ್ಗೀತೆ ಸಂಸ್ಕೃತದ ಈ ವಿಶೇಷ ಗ್ರಂಥವನ್ನ ಸರಳವಾದಂತಹ ಭಾಷೆಯಲ್ಲಿ, ಕನ್ನಡ, ಇಂಗ್ಲಿಷು, ಹಿಂದಿ, ಅನೇಕ ಭಾಷೆಗಳಲ್ಲಿ ಇದರ ಅನುವಾದ ಮಾಡಿದ್ದಾರೆ. ಅವರ ಅನುಯಾಯಿಗಳು ಅನೇಕ ಭಾಷೆಗಳು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪ್ರಭುಪಾದರು ಇಂಗ್ಲಿಷ್ನಲ್ಲಿ ಬರೆದ್ರು, ಅದನ್ನು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಸೊ ತಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನ ಪ್ರತಿನಿತ್ಯ ಓದಲಿಕ್ಕೆ ಪ್ರಯತ್ನ ಮಾಡಿ. ಸ್ವತಃ ನಾನೇ ಶ್ಲೋಕಗಳನ್ನು ಓದಿ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಅದರಲ್ಲಿ ಕೆಲವೊಮ್ಮೆ ತಪ್ಪಾಗ್ತವೆ. ಸರಿಯಾದ ಅರ್ಥವನ್ನು ನಾವು ತಿಳಿಲಿಕ್ಕೆ ಆಗೋದಿಲ್ಲ. ನಮ್ಮ ಬುದ್ಧಿ ಅನೇಕ ರೀತಿಯ ಒಂದು ರೀತಿಯ ಅನರ್ಥಗಳಿಂದ, ದೂಷಣಗಳಿಂದ ತುಂಬಿದೆ. ಸರಿಯಾದ ಮಾರ್ಗ ಭಗವದ್ಗೀತೆಯನ್ನು ತಿಳಿಯೋದು ಅಂದ್ರೆ ಅದು ಗುರುಗಳ ಮೂಲಕ, ಪರಂಪರೆಯ ಮೂಲಕ. ಅದಕ್ಕೆ ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ನಾವು ಹಿಂದೆ ಒಮ್ಮೆ ಆ ಮಾತನ್ನ ನೋಡಿದ್ವಲ್ವಾ?
ಶಬ್ದ ಪ್ರಮಾಣ ಅಂತ. ನೆನ್ಪಿದೆಯಾ ಯಾರಿಗಾದ್ರು? ಶಬ್ದ ಪ್ರಮಾಣ, ಪ್ರತ್ಯಕ್ಷ, ಇನ್ನೊಂದು ಯಾವ್ದಾಗಿತ್ತು ನೆನ್ಪಿದೆಯಾ? ಅನುಮಾನ. ಹಾ, ಅನುಮಾನ, ರೈಟ್. ಪ್ರತ್ಯಕ್ಷ, ಅನುಮಾನ, ಶಬ್ದ, ಈ ಮೂರು ಪ್ರಮಾಣಗಳು. ಸೊ ಶಬ್ದ ಪ್ರಮಾಣ ಅಥವಾ ಗುರುಗಳ ಮೂಲಕ ನಾವು ಈ ಗ್ರಂಥಗಳನ್ನ ತಿಳಿಬೇಕು. ಅದಕ್ಕೆ ಅಲ್ವಾ ಈ ಮಾತುಗಳನ್ನ ಗುರುಗಳ ಹತ್ತಿರ ಕೂತ್ಕೊಂಡು ಕೇಳ್ತಾ ಇದ್ರು ನಮ್ಮ ಹಿರಿಯರು, ನಮ್ಮ ಪೂರ್ವಿಕರೆಲ್ಲ. ಈ ರೀತಿಯಾದಂತಹ ಪರಂಪರೆಗಳು 4 ಮುಖ್ಯ: ಶ್ರೀ ಪರಂಪರೆ, ಬ್ರಹ್ಮ ಪರಂಪರೆ, ರುದ್ರ ಪರಂಪರೆ, ಕುಮಾರ ಪರಂಪರೆ, ಸಂಪ್ರದಾಯ ಅಂತಲೂ ಹೇಳ್ತಾರೆ. ಇದರಲ್ಲಿ 4 ಪ್ರತಿಯೊಂದು ಪರಂಪರೆಯಲ್ಲಿ ಅನೇಕ ಆಚಾರ್ಯರಿದ್ದಾರೆ. ಕೆಲವು ಆಚಾರ್ಯರು ತುಂಬ ಪ್ರಸಿದ್ಧರು: ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣುಸ್ವಾಮಿ, ನಿಂಬಾರ್ಕ ಸ್ವಾಮಿ, ಈ ರೀತಿಯಾಗಿ ಅನೇಕ ಆಚಾರ್ಯರು. ಎಲ್ಲರೂ ಕೂಡ ಜ್ಞಾನವನ್ನ, ಭಗವಂತನೇ ಈ 4 ಪರಂಪರೆಗಳಲ್ಲಿ ಜ್ಞಾನವನ್ನ ನಡೆಸ್ತಾ ಇದ್ದಾನೆ. ಮೂಲ ಅವನೇ ಈ ಎಲ್ಲ ಜ್ಞಾನದ್ದು. ಸೊ ಹೀಗೆ ಸೃಷ್ಟಿಯ ಪ್ರಾರಂಭದಿಂದ ಭಗವದ್ಗೀತೆ, ಈ ರೀತಿಯಾದಂತಹ ಭಗವಜ್ಞಾನ ಅನ್ನೋದು ಭಗವಂತನಿಂದ ಈ 4 ಪರಂಪರೆಗಳ ಮೂಲಕ ಈ ಜಗತ್ತಿನಲ್ಲಿ ಅದು ಪ್ರಚಲಿತವಾಗಿದೆ. ಈಗಲೂ ಕೂಡ ನೀವು ಈ ಜ್ಞಾನವನ್ನ, ಈ ಪರಂಪರೆಗಳನ್ನ ಸಂಪರ್ಕಿಸಿ ಪಡೆಯಬಹುದು. ವಿಶೇಷವಾಗಿ ಸ್ವಾಮಿ ಶ್ರೀಲ ಪ್ರಭುಪಾದರು ಇವರು ಬ್ರಹ್ಮ ಸಂಪ್ರದಾಯದಲ್ಲಿ, ಬ್ರಹ್ಮ ಪರಂಪರೆಯಲ್ಲಿ ಮಧ್ವಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಆನಂತರ ಶ್ರೀಲ ಪ್ರಭುಪಾದರು, ಹೀಗೆ ಈ ಪರಂಪರೆ ಇದು ಪ್ರಾಮಾಣಿಕ ಅಧಿಕೃತ ಗುರು ಶಿಷ್ಯ ಪರಂಪರೆ. ಅದರಲ್ಲಿ ಈ ಜ್ಞಾನವನ್ನು ನಾವು ಪಡಿತಾ ಇದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ತಾನೇ ಸ್ವತಃ ಗುರು ಆದೆ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ, ಅಪ್ರಾಮಾಣಿಕ, ಕೆಟ್ಟ ಚರಿತ್ರೆಯುಳ್ಳಂತಹ ವ್ಯಕ್ತಿಗಳ ಅಂತ್ಯ ಅಲ್ಲ ಈ ಪರಂಪರೆ. ಈ ಪರಂಪರೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಆ ಹಿಂದಿನ ಗುರುವಿನ ವಾಣಿಯನ್ನ ಪ್ರಾಮಾಣಿಕವಾಗಿ ಅದನ್ನ ಮುಂದಿನ ಪೀಳಿಗೆಗೆ ನೀಡ್ತಾ ಇದ್ದಾರೆ. ಅದನ್ನ ನಿಷ್ಠೆಯಿಂದ ಪರಿಪಾಲಿಸ್ತಾ ಇದ್ದಾರೆ. ಒಂದು ರೀತಿಯ ಸಮರ್ಪಣೆ, ನಿಸ್ವಾರ್ಥ ಸೇವೆಯ ಜೀವನ ಅವರದ್ದು. ಅವರ ಜೀವನವನ್ನು ಕಂಡಾಗ, ಅವರ ಮಾತುಗಳನ್ನು ನಾವು ಸರಿಯಾಗಿ ತಿಳಿದಾಗ ಭಗವದ್ಗೀತೆಯ ಮರ್ಮವನ್ನು ನಾವು ತಿಳಿಯಬಹುದು. ಹೀಗೆ ನಾವು ಈ ಹಿಂದಿನ 6 ತರಗತಿಗಳಲ್ಲಿ ಭಗವದ್ಗೀತೆಯ ಒಂದು ಪ್ರಾರಂಭಿಕ ಅಧ್ಯಯನವನ್ನು ಮಾಡಿದ್ದೀವಿ. ಅದಕ್ಕೆ ಈ ಚರ್ಚೆಯ ಹೆಸರನ್ನೇ ನಾವಿಟ್ಟಿದ್ವಿ ಪ್ರಾರಂಭಿಕ, ಗೀತಾಸಾರ ಪ್ರಾರಂಭಿಕ. ಇದರಲ್ಲಿ ಒಟ್ಟು 6 ತರಗತಿಗಳಾದವು. ಪರಿಚಯ ಅದು ಮೊದಲನೇ ತರಗತಿಯಾಗಿತ್ತು. ಅದಾದಮೇಲೆ ನೆಕ್ಸ್ಟ್ 5 ತರಗತಿಗಳು ಈ 5 ವಿಷಯಗಳ ಕುರಿತಾಗಿತ್ತು: ಜೀವ, ಕರ್ಮ, ಪ್ರಕೃತಿ, ಕಾಲ ಮತ್ತು ಈಶ್ವರ. ಈ 5 ವಿಷಯಗಳಲ್ಲಿ ಒಂದು ಕೊನೆ ಮಾತು ಏನಂದ್ರೆ, ಈ 5 ವಿಷಯಗಳಲ್ಲಿ ಪ್ರತಿಯೊಂದು ವಿಷಯವೂ ಕೂಡ ಒಂದು ವಿಶೇಷ ಲಕ್ಷಣ, ಅದರ ಜ್ಞಾನ ಇದೆ. ಈ 5 ವಿಷಯಗಳಲ್ಲಿ 4 ವಿಷಯಗಳು ಅವು ಶಾಶ್ವತ. ಜೀವ, ಅದಕ್ಕೆ ಎಂದೂ ಕೂಡ ಕೊನೆಯಿಲ್ಲ, ಅದು ಶಾಶ್ವತ. ಪ್ರಕೃತಿ, ಅದು ಸೃಷ್ಟಿಯಾಗ್ತಾ ಇರತ್ತೆ, ನಾಶವಾಗ್ತಾ ಇರತ್ತೆ, ಸೃಷ್ಟಿಯಾಗ್ತಾ ಇರತ್ತೆ, ನಾಶವಾಗ್ತಾ ಇರತ್ತೆ. ಈ ಚಕ್ರ ಅನ್ನೋದು ಅದು ಶಾಶ್ವತ. ಕಾಲ, ಅದು ಈ ಭೌತಿಕ ಜಗತ್ತಿನಲ್ಲಿ ಸದಾ ಅದು ನೆಲೆಸಿರುತ್ತೆ, ಅದು ಶಾಶ್ವತವೇ. ಭೌತಿಕ ಪ್ರಕೃತಿ ಶಾಶ್ವತ, ಕಾಲವೂ ಶಾಶ್ವತ. ಈಶ್ವರ, ಆ ಬಗ್ಗೆ ಹೇಳೋದೇ ಬೇಕಿಲ್ಲ. ಈಶ್ವರ, ಆತ ನಿತ್ಯ, ಶಾಶ್ವತ. ಹಾಗಿದ್ರೆ ಕರ್ಮ ಶಾಶ್ವತವಾ? ಏನ್ ಹೇಳ್ತೀರಾ? ಕರ್ಮ ಶಾಶ್ವತವಾ? ಶಾಶ್ವತ ಇಲ್ಲ. ಹೇಗೆ? ಅದು ನಮ್ಮ ಮೇಲೆ ಡಿಪೆಂಡ್. ಒಳ್ಳೆದನ್ನ ಪ್ರಭುಜಿ ಮಾಡಿದ್ರೆ ಹೇಳಿ. ಇದು ಕರ್ಮ ಶಾಶ್ವತವಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈಗ ಮನುಷ್ಯ ಇದ್ರನ್ನೇ ಕರ್ಮ ಮಾಡೋದಲ್ವಾ? ಹಾಗಾಗಿ ಮನುಷ್ಯ ಅಂದ್ರೆ ಜೀವನೇ ಮನುಷ್ಯನಾ? ಜೀವ ಇಲ್ಲ, ಜೀವ ಇದ್ರೆ ಮನುಷ್ಯ ಜೀವ ಅಲ್ಲ. ಶಾಶ್ವತ ಅಲ್ವಾ? ಹಾಗಾದ್ರೆ ಜೀವ ಶಾಶ್ವತ ಅಂತ ನೋಡಿದ್ವಲ್ಲ. ಬೌದ್ಧಿಕ ಶರೀರ ಇರುತ್ತಲ್ಲ, ಕರ್ಮ ಮಾಡ್ತೀವಲ್ವಾ? ಓಕೆ ಓಕೆ. ಸೊ ಬೌದ್ಧಿಕ ಕರ್ಮ ಶರೀರ ಅನ್ನೋದು ಅದು ಭೌತಿಕ ಅಸ್ತಿತ್ವದ ಕುರಿತಾಗಿರುವಂಥದ್ದು. ಕರ್ಮ ಅದು ಶಾಶ್ವತ ಅಲ್ಲ, ಅದಕ್ಕೆ ಅಂತ್ಯ ನಾವು ಕಾಣಿಕೊಳ್ಳಬಹುದು. ನಾವು ಯಾವಾಗ ಆಧ್ಯಾತ್ಮಿಕ ಜೀವನವನ್ನ, ಭಕ್ತಿಯನ್ನ ಪರಿಪಾಲಿಸ್ತೀವೋ ಆಗ ಕರ್ಮಗಳಿಂದ ಮುಕ್ತರಾಗ್ತೀವಲ್ವಾ? ಈ ಮಾತು ಕೇಳಿಲ್ವಾ ನೀವು? ಹರೇ ಕೃಷ್ಣ.
ಹೌದು ಹೌದು ಪ್ರಭು. ಹೌದು ಹೌದು. ಸೊ ಕರ್ಮಕ್ಕೆ ಅಂತ್ಯ ಉಂಟು. ಅದೇ ಅಲ್ವಾ ಮುಕ್ತಿ, ಮೋಕ್ಷ ಅಥವಾ ಆಧ್ಯಾತ್ಮಿಕ ಜಗತ್ತಿನ ಪ್ರಾಪ್ತಿ ಅಂತ ಹೇಳೋದು, ಗೋಲೋಕ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ ಅಂತ. ಸೊ ಹಾಗಾಗಿ ಈ 5 ವಿಷಯಗಳಲ್ಲಿ ಯಾವುದು ಶಾಶ್ವತವಲ್ಲ. ಕರ್ಮ ಶಾಶ್ವತ. ಕರ್ಮ ಕರ್ಮ. ಮಾತ್ರ ಶಾಶ್ವತವಲ್ಲ, ಉಳಿದೆಲ್ಲವೂ ಶಾಶ್ವತ. ಜೀವವೂ ಶಾಶ್ವತ, ಪ್ರಕೃತಿ ಶಾಶ್ವತ, ಕಾಲ ಶಾಶ್ವತ, ಈಶ್ವರ. ಈಶ್ವರ ಶಾಶ್ವತವೇ. ಸೊ ಹೀಗೆ ಈ ಒಂದು ಮಾತು ಕೂಡ ನಾವು ತಿಳಿಬೇಕು. ಅಫ್ಕೋರ್ಸ್ ಇದೆಲ್ಲ ವಿಷಯಗಳು ಭಗವದ್ಗೀತೆಯನ್ನು ನಾವು ಇನ್ನಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದಾಗ ಈ ಎಲ್ಲ ಅಂಶಗಳು ಇನ್ನಷ್ಟು ಸ್ಪಷ್ಟವಾಗ್ತಾ ಹೋಗ್ತವೆ. ತಮ್ಮೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಈ 6 ತರಗತಿಗಳಲ್ಲಿ ಅತಿ ಸಹನೆ ಇಟ್ಕೊಳ್ತಾ ಅತ್ಯಂತ ಆಸಕ್ತಿಯಿಂದ, ಕುತೂಹಲದಿಂದ ಪ್ರತಿಯೊಂದನ್ನು ನೀವು ಪಾಲಿಸ್ತಾ ಇದ್ದೀರಾ. ಪ್ರತಿ ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾ, ಕ್ವಿಝಸ್ ಏನಿದ್ದಾವೆ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ, ತುಂಬ ಶ್ರದ್ಧೆ ಇಟ್ಟು ಅದರ ಉತ್ತರಗಳನ್ನು ಬರೀತಾ ಇದ್ದೀರಾ. ಅದೆಲ್ಲ ನಿಮ್ಮ ಹೃದಯದಲ್ಲಿರುವಂತಹ ಕುತೂಹಲ, ಭಗವಂತನ ಕುರಿತಾದಂತಹ ಆಸಕ್ತಿ, ಜ್ಞಾನ, ಭಕ್ತಿಯನ್ನು ತೋರಿಸ್ತದೆ. ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾವುದೇ ಒಂದು ಅಂಶಗಳು ಈ ಚರ್ಚೆಯಲ್ಲಿ ನಿಮಗೆ ಅದರಿಂದ ಲಾಭವಾಗಿದೆ ಅಂದರೆ ಅದು ನಮ್ಮ ಹಿರಿಯರ ಗುರುಗಳ ಮಾತು ಮಾತ್ರ. ಅದರಲ್ಲಿ ನಮ್ಮದೇನು ವಿಶೇಷವಾದಂತಹ ಅಂಶಗಳಿಲ್ಲ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಯಾವುದೇ ಒಂದು ಒಳ್ಳೆಯ ಲಾಭ ಅಥವಾ ಏನು ಹೇಳ್ತಾರೆ ಬೆನಿಫಿಟನ್ನು ತಾವು ಪಡೆದಿದ್ದರೆ ಅದು ನಮ್ಮ ಗುರುಗಳಾದಂತಹ ಸ್ವಾಮಿ, ಅಫ್ಕೋರ್ಸ್ ನಮ್ಮ ಶ್ರೀಲ ಪ್ರಭುಪಾದರ ಪರಂಪರೆಯಲ್ಲಿ ಅನೇಕರು ಗುರುಗಳಿದ್ದಾರೆ, ಅವರ ಮಾತದು. ಶ್ರೀಲ ಪ್ರಭುಪಾದರ ಶಿಷ್ಯರು, ಶ್ರೀಲ ಪ್ರಭುಪಾದರು ಮುಖ್ಯವಾಗಿ, ಅವರ ಮಾತುಗಳವೆಲ್ಲವೂ ಅವರಿಗೆ ಎಲ್ಲ ಶ್ರೇಯ, ಅವರಿಗೆ ಎಲ್ಲ ಈ ಏನು ಹೇಳ್ತಾರೆ ಎಲ್ಲ ಕ್ರೆಡಿಟ್ ಅನ್ನೋದು ಅದು ಅವ್ರಿಗೆ ಹೋಗುತ್ತೆ. ಸೊ ತುಂಬ ಧನ್ಯವಾದ ತಮ್ಮೆಲ್ರಿಗೂ ಕೂಡ. ನಾವೊಂದು ವಿಶೇಷವಾದಂತಹ ಒಂದು ಯೋಜನೆಯನ್ನು ಕೂಡ ಮಾಡಿದ್ದೀವಿ. ಈ ಚರ್ಚೆಯನ್ನು ಇನ್ನು ಮುಂದೆ ಹೇಗೆ ನೆಕ್ಸ್ಟ್ ಲೆವೆಲ್ಲಿಗೆ ನಾವು ಕೊಂಡೊಯ್ಬೋದು ಅಂತ, ಅದ್ರ ಬಗ್ಗೆ ಚರ್ಚೆಯನ್ನು ಮುಂದೆ ಮಾಡೋಣ ಈ ಕೊನೆಯಲ್ಲಿ. ಬಟ್ ಈ ದಿನದ ಚರ್ಚೆಯ ಬಗ್ಗೆ ಯಾರಿಗಾದರೂ ಕ್ವಶನ್ಸ್ ಇದ್ದರೆ ಅಥವಾ ಕಾಮೆಂಟ್ಸ್, ಟೀಕೆಗಳಿದ್ದರೆ ತಾವು ಕೇಳಬಹುದು. ಈ ದಿನದ ಚರ್ಚೆ ಈ ಸರಣಿಯ ಕೊನೆಯ ಚರ್ಚೆಯಾಗಿತ್ತು. ಈಶ್ವರ, ಇಲ್ಲಿವರೆಗೆ ನಾವು ಒಟ್ಟಾರೆ 6 ತರಗತಿಗಳಲ್ಲಿ 5 ತತ್ವಗಳನ್ನು ನೋಡಿದ್ದೀವಿ. ತುಂಬ ತುಂಬ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಬಹುದು.